ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಬುದ್ಧಿ ಸರಿ ಇಲ್ದಿರೋ ಹುಡುಗಿನ ಮದ್ವೆ ಆಗಿದ್ದು ಮನೋಜ ಅಂತ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಏ ನಾನಲ್ಲ ಮದ್ವೆ ಆಗಿರೋದು. ಮಮ್ಮಿ, ನನ್ನನ್ನ ನಂಬು ಮಮ್ಮಿ ಅಂತ ಮನೋಜ ಭಯದಲ್ಲಿ ಒದ್ದಾಡ್ತಾ ಹೇಳ್ತಾ ಇರ್ತಾನೆ. ಆಗ ಮನೆಯವರೆಲ್ಲರೂ ಮನೋಜನ್ನೇ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಶಾಂತಿ ಕೂಡ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ಲೇ ಪೆಂಗ್ಯ, ನಾ ಹೇಳೋದಕ್ಕೂ ಮುಂಚೆ ನೀನ್ ಯಾಕೋ ಈ ರೀತಿ ಒದ್ದಾಡ್ತಾ ಇದ್ಯಾ? ಒಳ್ಳೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟಿ ನೋಡ್ಕೊಳ್ಳೋ ತರ ಮದ್ವೆ ಗಂಡು ಮನೋಜನ್ ಫ್ರೆಂಡು ಅಂತ ಹೇಳೋದಿಕ್ಕೆ ಅಂತ ಬಂದೆ ಕಣ ಅಂತ ಸೂರ್ಯ ಹೇಳ್ತಿದ್ದಂಗೆ ಮನೋಜನ್ಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಅಪ್ಪಯ್ಯ, ಮೀನಿನ ಜೊತೆ ನಾನು ಬೆಳಿಗ್ಗೆ ಹೂ ಡೆಕೋರೇಷನ್ ಮಾಡ್ಬೇಕು ಒಂದ್ ಮದ್ವೆಗೆ ಅಂತ ಹೋಗಿದ್ನಲ್ಲಪ್ಪಯ್ಯ, ಅದು ಅದೇ ಮದ್ವೆನೆ. ಇವನ್ ಫ್ರೆಂಡು ಅದೇ ಅವನು ಇದ್ರಲ್ಲಿ ಇರ್ತಾನಲ್ಲ ಶೋರೂಮ್ ಅಲ್ಲಿ, ಸೀನಾ ಬ್ರೋ, ಅವನು ಅಲ್ಲೇ ಇದ್ದ. ಅವ್ರೇ ಹೇಳಿದ್ದು ಅಪ್ಪಯ್ಯ ಆ ಹುಡುಗಿಗೆ ಮದ್ವೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ಆ ಹುಡುಗಿಗೆ ಆಗ್ಲೇ ಹುಡುಗನ್ ನೋಡಿ ಮದ್ವೆ ಮಾಡ್ಬಿಟ್ರೇನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಅಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ರೀ, ನಾನು ಮತ್ತೆ ಕಸ್ತೂರಿ ಇಬ್ರು ಒಂದ್ ದೇವಸ್ಥಾನಕ್ಕೆ ಮನೋಜನ್ ಮದ್ವೆ ಬೇಗ ಆಗ್ಲಿ ಅಂತ ಕೇಳ್ಕೊಳೋದಿಕ್ಕೆ ಅಂತ ಹೋಗಿದ್ವಲ್ಲ, ಅದೇ ಜಾಗದಲ್ಲಿ ಹೊಸ ಮದ್ವೆ ಗಂಡು ಬಂದಿದ್ದಾರಿ. ಮನೋಜನು ಅವನ್ ಜೊತೆ ಬಂದಿದ್ದ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ, ಬೆಳಿಗ್ಗೆ ಅರ್ಜೆಂಟ್ ಅಲ್ಲಿ ಮದ್ವೆ ಹೋಗ್ಬೇಕು ಅಂತ ಹೋದ್ಯಲ್ಲ, ಅದಕ್ಕೆ ಏನಪ್ಪಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಅಪ್ಪ, ನಾವು ಅದೇ ಮದ್ವೆಗೆ ಕ್ಯಾಟ್ರಿಂಗ್ ಹೋಗಿದ್ವಿ ಅಪ್ಪ. ಆದ್ರೆ ಅಲ್ಲಿ ನಾವು ಮನೋಜನ್ನ ನೋಡ್ಲೇ ಇಲ್ವಲ್ಲ. ಲೋ, ಎಲ್ಲೋ ಇದೆ ನೀನು ಅಂತ ರವಿ ಕೇಳ್ತಾನೆ. ಅದು ನಾನೊಬ್ರು ಡೀಲರ್ನ ನೋಡ್ಬೇಕಾಗಿತ್ತು, ಅವ್ರನ್ನ ನೋಡ್ಕೊಂಡು ಲೇಟ್ ಆಗಿ ಬಂದೆ ಅಂತ ಮನೋಜ ಹೇಳ್ತಾನೆ. ಪರವಾಗಿಲ್ವೇ, ಆ ತರದ ಹುಡ್ಗಿನ ಮದ್ವೆ ಆಗಿದಾರೆ ಅಂತಂದ್ರೆ ನಿಮ್ ಫ್ರೆಂಡು ತುಂಬಾನೇ ಬ್ರಾಡ್ ಮೈಂಡೆಡ್ ಅಂತ ಶ್ರುತಿ ಹೇಳ್ತಾಳೆ. ಹೌದೌದು, ಅವ್ರು ತುಂಬಾ ಒಳ್ಳೆ ಹುಡುಗ ಅಂತ ಮನೋಜ ಹೇಳ್ಬೇಕಾದ್ರೆ, ಲೋ ಮನೋಜ, ನಿನಗೂ ಇಂತ ಒಳ್ಳೆ ಫ್ರೆಂಡ್ಸ್ ಇದಾರೇನೋ, ನೋಡೋದಿಕ್ಕೆ ಆಶ್ಚರ್ಯ ಆಗ್ತಿದೆ ಕಣೋ ಅಂತ ರವಿ ಹೇಳ್ತಾನೆ. ಹೆಂಗೋ ದೇವ್ರ ದಯೆ ಕಣಪ್ಪ, ಈ ಪೆಂಗಿನ ಕೈಯಿಂದ ಆ ಹುಡುಗಿ ತಪ್ಪಿಸ್ಕೊಂಡ್ಲು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ಮತ್ತೆ ಶಾಂತಿ ಇಬ್ರು ಸೂರ್ಯನೇ ಗುರಾಯಿಸ್ತಿರ್ತಾರೆ. ಹೌದು ಅಪ್ಪ, ಆ ಹುಡ್ಗಿ ಅವ್ರಮ್ಮ ತುಂಬಾ ಒಳ್ಳೆಯವರು. ಏನಂದ್ರೆ ಹುಡುಗಿಗೆ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ. ಆದ್ರೆ ಒಂದ್ ಮಗು ತರ ಇದೆ ಅಪ್ಪ ಹುಡುಗಿ. ಅಪ್ಪಿ ತಪ್ಪಿ ಪೆಂಗಿನ ಕೈಗೆ ಏನಾದ್ರು ಸಿಕ್ಕಾಕೊಂಡಿದ್ರೆ ಪಾಪ ಆ ಹುಡುಗಿ ಗತಿ ಏನಾಗ್ತಿತ್ತೋ ಏನೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಸುಮ್ನೆ ಇರೋ ಸಾಕು, ನಾನ್ ಯಾಕೋ ನನ್ ಮಗನ್ಗೆ ಅಂತ ಹುಡ್ಗಿನ ಮದ್ವೆ ಮಾಡ್ಲಿ? ಅವ್ನ್ ಓದಿರೋ ವಿದ್ಯೆಗೆ, ಅವನ್ಗಿರೋ ಬುದ್ಧಿಗೆ ಯಾವ ತರ ಹುಡುಗಿ ಬೇಕೋ ಆ ತರ ಹುಡುಗಿನ ನಾನ್ ಹುಡುಕ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಭಯದಿಂದನೇ ಶಾಂತಿನ ನೋಡ್ತಿರ್ತಾನೆ. ಲೇ ಶಾಂತಿ, ನೀನು ಒಂದ್ ವಿಷಯನ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಆ ಹುಡುಗಿನ ಆಸ್ತಿಗೋಸ್ಕರ ಮದ್ವೆ ಆಗ್ಬೇಕು ಅಂತ ನಿನ್ ಮಗ ಅನ್ಕೊಂಡಿದ್ದ. ಯಾಕಂದ್ರೆ ನಿನ್ ಮಗಂಗಿರೋ ಬುದ್ಧಿನೇ ಅಷ್ಟು. ಹೆಂಗೋ ನೀನ್ ಮಾತ್ರ ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ. ಇದೊಂದೇ ಕೆಲ್ಸ ಕಣೆ ನೀನು ಕರೆಕ್ಟ್ ಆಗಿ ಮಾಡಿರೋದು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಮಾವ, ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾರಂತೆ ಅಂತ ಮೀನಾ ಹೇಳ್ತಾಳೆ. ಹೇಗೋ ಎಲ್ಲ ಒಳ್ಳೇದಾದ್ರೆ ಸಾಕಮ್ಮ, ಪಾಪ ಒಂದ್ ಹೆಣ್ಮಗು ಜೀವನ ಉಳಿದ್ರೆ ನಮ್ಗೂನು ಖುಷಿನೇ ಅಲ್ವಾ? ಹೌದು ಮನೋಜ, ರೋಹಿಣಿಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಅರೇಂಜ್ ಮಾಡ್ದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹ್ಞೂ ಅಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡೋ, ಕೋರ್ಟ್ ಅಲ್ಲಿ ಕೇಸ್ ಮುಗಿದ್ರೇನೆ ನೆಕ್ಸ್ಟ್ ನಿನ್ಗೆ ಮದ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದಕ್ಕೂ ಮುಂಚೆ ಏನಾದ್ರೂ ನಿನ್ಗೆ ಮದ್ವೆ ಮಾಡಿದ್ವಿ ಅಂತ ಅಂದ್ರೆ ನೀನು ಜೈಲ್ ಕಂಬಿ ಹಿಂದೆ ಇರ್ಬೇಕಾಗತ್ತೆ, ಜೊತೆಗೆ ನಮ್ಮನ್ನು ಎಳ್ಕೊಂಡ್ ಹೋಗ್ಬಿಡ್ತಾರೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅದು ಅಪ್ಪ, ಅದು ಅಂತ ಮನೋಜ ರಾಗ ಎಳಿತಿರ್ತಾನೆ. ಏ, ಅದೇನೋ ಅಷ್ಟೊಂದ್ ರಾಗ ಎಳಿತಾ ಇದ್ಯಾ? ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ತುಂಬಾನೇ ಯೋಚನೆಯಲ್ಲಿ ಮುಳುಗೋಗಿದ್ಯಲ್ಲ, ಏನಾಯ್ತು? ಏನಾದ್ರೂ ಸಮಸ್ಯೆನಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇಲ್ಲಪ್ಪ, ದುಡ್ಗೆ ಅರೇಂಜ್ ಮಾಡ್ತಾ ಇದ್ದೀನಿ, ಇನ್ 2 ದಿವಸದಲ್ಲಿ ದುಡ್ಡು ಕನ್ಫರ್ಮ್ ಸಿಕ್ಕೇ ಸಿಗುತ್ತೆ. ಆ ದುಡ್ಡುಗೋಸ್ಕರನೇ ಕಣಪ್ಪ ನಾನು ಮದ್ವೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏನೋ ಮದ್ವೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏಯ್, ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಅದೇ ಅಪ್ಪ, ಮದ್ವೆ ಗಂಡಿನ ಜೊತೆ ನಾನು ಫ್ರೆಂಡ್ ಆಗಿ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೇನೆ ನಾನು ಹೋಗಿದ್ದು, ಅದಕ್ಕೆ ಈ ಮದ್ವೆ ಮುಗಿಸಿದ್ದು ಅಂತ ಮನೋಜ ಹೇಳ್ತಾನೆ. ಹಾಗಿದ್ರೆ ಸರಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹ್ಞೂ ಅಪ್ಪ, ಖಂಡಿತ ದುಡ್ಡು ಬರುತ್ತೆ, ಅದನ್ನ ರೋಹಿಣಿ ಕೊಟ್ಬಿಟ್ಟು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಮನೋಜ ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ರೆ ನಾವು ಕೋರ್ಟ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ನಾವ್ ಎಲ್ಲಿ ಕರಿತೀವೋ ಅಲ್ಲಿಗ್ ಬಂದು ಅವಳು ಸೈನ್ ಮಾಡ್ಕೊಟ್ಟು ಹೋಗ್ತಾಳೆ. ಅಷ್ಟು ಅರ್ಜೆಂಟ್ ಅಲ್ಲಿ ಇದ್ದಾಳೆ ಅವಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ಆದ್ರೂ ಮಾವ, ರೋಹಿಣಿ ಅವರು ಇದ್ದಕ್ಕಿದ್ದಂಗೆ ಈ ತರ ತೀರ್ಮಾನ ಯಾಕೆ ತಗೊಂಡ್ರಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕೆ, ಇದ್ರಿಂದ ನಿನಗೇನಾದ್ರೂ ಪ್ರಾಬ್ಲಮ್ ಏನೇ ನಂಗ್ಲಿ? ಆಹಾಹಾಹಾ, ನನ್ ಮಗನ್ಗೆ ಏನಾದ್ರೂ ಒಳ್ಳೇದಾದ್ರೆ ಇವಳ ಕೈಲಿ ಅದನ್ನ ತಡ್ಕೊಳಕ್ಕೆ ಆಗೋದಿಲ್ಲ, ಹೊಟ್ಟೆ ಉರಿ ಇವಳಿಗೆ ಅಂತ ಶಾಂತಿ ಬೈತಿರ್ತಾಳೆ. ಅತ್ತೆ, ಆ ರೀತಿ ಎಲ್ಲ ಏನು ಇಲ್ಲ, ಆದ್ರೆ ರೋಹಿಣಿಯವರು ದಿಢೀರಂತ ಈ ರೀತಿ ಬದ್ಲಾಗಿರೋದು ನನ್ಗೆ ಯಾಕೋ ಡೌಟು ಅತ್ತೆ, ಅದ್ರ ಬಗ್ಗೆ ಹೇಳ್ದೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ. ನೋಡೆ, ಅವಳು ಹೊಸ್ತಾಗೋ ಬದ್ಲಾಗಿದ್ದಾಳೋ ಅಥವಾ ಹಳೆ ತರನೇ ಇದ್ದಾಳೋ ಅದೆಲ್ಲ ನನಗ್ ಬೇಕಾಗಿಲ್ಲ.
ಏ ಮನೋಜ, ಇನ್ನೆರಡು ದಿವಸದಲ್ಲಿ ನೀನು ದುಡ್ಡನ್ನ ಅರೇಂಜ್ ಮಾಡ್ಬೇಕು. ಅವಳ ಮುಖದ ಮೇಲೆ ಆ ದುಡ್ಡನ್ನ ಎಸ್ತು ಅವಳಿಂದ ಡೈವರ್ಸ್ ತಗೋಬೇಕು ಕಣೋ. ಈ ತಲೆನೋವು ಮುಗಿದ್ಬಿಟ್ರೆ ಮುಂದಿನ ಮುಹೂರ್ತದಲ್ಲೇ ನೀನ್ ಮದ್ವೆ ಫಿಕ್ಸು. ದೊಡ್ಡ ಶ್ರೀಮಂತರ ಮನೇಲಿ ಹುಡುಗಿ ತಗೊಂಡ್ಬಂದು ನಿನ್ ಮದ್ವೆ ಮಾಡಿ ಖುಷಿ ಪಡ್ತೀನಿ ಕಣ ಅಂತ ಶಾಂತಿ ಹೇಳ್ತಿರ್ತಾಳೆ. ನೋಡೆ ಶಾಂತಿ, ಒಂದ್ಸಲಿ ಏನೋ ಎಡ್ವಿದ್ಯಾ, ಆದ್ರೆ ಈ ಸಲಿ ಸ್ವಲ್ಪ ನೋಡ್ಕೊಂಡು ತೀರ್ಮಾನ ತಗೋ. ಮನೋಜನ್ಗೆ ಒಂದ್ ಒಳ್ಳೆ ಹುಡುಗಿನ ನೋಡ್ಬೇಕು. ಇವನನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಹುಡುಗಿ ಆಗಿರ್ಬೇಕು. ಇಬ್ರಿಗೂ ಜೋಡಿ ಹೊಂದಾಣಿಕೆ ಆಗ್ಬೇಕು ಅಂತ ಹುಡುಗಿನ ಹುಡ್ಕು. ನೀನ್ ಹೇಳೋದನ್ನೆಲ್ಲ ಕೇಳಿದ್ರೆ ನೀನು ಹುಡುಗಿನ ಹುಡುಕ್ತಾ ಇಲ್ಲ, ಬರೀ ಶ್ರೀಮಂತಿಕೆನೆ ಹುಡ್ಕೊಂಡ್ ಹೋಗ್ತಾ ಇರೋ ರೀತಿ ಇದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಮೂತಿ ತಿರುಗಿಸ್ತಿರ್ತಾಳೆ. ಅಪ್ಪಯ್ಯ, ಅದ್ರಲ್ಲಿ ಡೌಟೇ ಬೇಡ. ಸಕ್ರೆ ಹುಡುಕ್ತಾ ಇರೋದೇ ಅಂತ ಹುಡುಗಿನ. ಆಸ್ತಿ ಎಷ್ಟಿದೆ ಅಂತ ನೋಡಿ ಆಮೇಲೆ ಹುಡುಗಿನ ಸೆಲೆಕ್ಟ್ ಮಾಡ್ತಾರೆ ಅಲ್ವಾ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ. ಆಗ ಶಾಂತಿ ಸೂರ್ಯನ್ಗೆ ಕಣ್ಕೊಂಡ್ ಬಿಡ್ತಿರ್ತಾಳೆ. ಅಮ್ಮ, ಲಾಸ್ಟ್ ಟೈಮು ಇದೇ ರೀತಿ ಶ್ರೀಮಂತರ ಮನೆ ಹುಡುಗಿನ ಹುಡುಕ್ತೀನಿ ಅಂತ ಹೇಳಿ ರೋಹಿಣಿನ ಮದ್ವೆ ಮಾಡಿದ್ರಿ ಅಂತ ರವಿ ಹೇಳ್ಬೇಕಾದ್ರೆ, ಏ ರವಿ, ಈ ಸಲಿ ನಾನು ಆತರ ಯಾಮಾರೋದಿಲ್ಲ ಕಣ ಅಂತ ಶಾಂತಿ ಹೇಳ್ತಾಳೆ. ಹೌದು, ರೋಹಿಣಿಯಿಂದ ಅತ್ತೆಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಹುಡುಗಿ ಮನೇಲಿ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡಿನೇ ಮದ್ವೆಗೆ ಒಪ್ಪಿಗೆ ಕೊಡ್ತಾರೆ ಅಲ್ವಾ ಅತ್ತೆ ಅಂತ ಶ್ರುತಿ ಹೇಳ್ಕೊಂಡ್ ನಗ್ಬೇಕಾದ್ರೆ ಶಾಂತಿಗೆ ಕೋಪ ಬರ್ತಿರತ್ತೆ. ನಗ್ತಿದ್ಯಲ್ಲಿ, ನಗು ಏನ್ ಮಾಡ್ತೀಯಾ? ದುಡ್ಡಿನ ದುರಂಕಾರ ನಿನ್ಗೆ, ಅದಕ್ಕೆ ಹಿಂಗಾಡ್ತಿದ್ಯಾ ಅಂತ ಶಾಂತಿ ಕೋಪದಿಂದನೇ ಶ್ರುತಿನ ಗುರಾಯಿಸ್ತಾ ಇರ್ತಾಳೆ. ಈ ಶಾಂತಿ ಬಾರಿ ಇಲ್ಲಿ ಅಂತ ರಂಗನಾಥ್ ಅವರು ಕರೆದಾಗ ಶಾಂತಿ ಹೋಗಿ ರಂಗನಾಥ್ ಅವ್ರ ಪಕ್ಕ ಕುತ್ಕೋತಾಳೆ. ನೋಡೆ, ಒಂದ್ಸಲಿ ಶ್ರೀಮಂತರ ಮನೆ ಸಂಬಂಧ ಅಂತ ಯಾಮರಿದ್ದು ಸಾಕು ಕಣೆ. ಸುಮ್ನೆ ಏನೋ ಮಾಡಕ್ ಹೋಗಿ ಅವ್ನ್ ಜೀವನನ ಹಾಳ್ ಮಾಡ್ಬೇಡ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ, ನಾನ್ ಎಲ್ರಿ ಆ ರೀತಿ ಹೇಳ್ದೆ? ಅವ್ನ್ ಜೀವನ ಚೆನ್ನಾಗಿರ್ಲಿ ಅಂತ ನಾನ್ ಈ ರೀತಿ ಹುಡುಕ್ತಾ ಇದೀನಿ ಅಷ್ಟೇನೆ. ಅಲ್ಲ ರೀ, ದುಡ್ಡೇ ಮುಖ್ಯ ಅನ್ನೋದಾಗಿದ್ರೆ ಇವನ್ ಹೇಳ್ತಿದ್ನಲ್ಲ, ಆ ಬುದ್ಧಿ ಸರಿ ಇಲ್ದಿರೋ ಹುಡ್ಗಿ ಅವಳನ್ನೇ ಮದುವೆ ಮಾಡ್ತಿದ್ದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಭಯದಿಂದಾನೇ ಶಾಂತಿನ ನೋಡ್ತಿರ್ತಾನೆ. ಮನೋಜನ್ಗೆ ಇಷ್ಟ ಆಗೋಂತ ಹುಡುಗಿ, ಅವನ್ಗೆ ತಕ್ಕನಾಗಿರೋ ಹುಡುಗಿನೇ ನಾನ್ ನೋಡೋದ್ರಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಇವ್ರ ರಂಗನಾಥ ಅಂತ ಕರೀತಾ ಕೇಶವ ಅಂಕಲ್ ಮನೆ ಒಳಗಡೆ ಬರ್ತಾರೆ. ಬಾರೋ ಕೇಶವ ಅಂತ ರಂಗನಾಥ್ ಅವರು ಕರಿಬೇಕಾದ್ರೆ, ಅಂಕಲ್ ಹೇಗಿದ್ದೀರಾ ಅಂಕಲ್ ಅಂತ ಸೂರ್ಯ ಕೇಶವ ಅಂಕಲ್ನ ಮಾತಾಡಿಸ್ತಾನೆ. ಹಾಗೆ ಮನೆಯವರೆಲ್ಲರೂ ಕೇಶವ ಅಂಕಲ್ನೇ ಮಾತಾಡಿಸ್ತಿರ್ತಾರೆ. ಏನಮ್ಮ ಮೀನಾ, ನಿನ್ ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಹ್ಞೂ ಅಂಕಲ್, ಚೆನ್ನಾಗ್ ನಡೀತಿದೆ ಅಂತ ಮೀನಾ ಹೇಳ್ತಿರ್ತಾಳೆ. ಹಾಗೆ ಅವಳು, ನೀವ್ ಮಾತಾಡ್ತಾ ಇರಿ, ಕಾಫಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಕಿಚನ್ಗೆ ಹೋಗ್ತಾಳೆ. ಲೋಕೇಶ್ವ, ನೀನ್ ಬೆಳಗ್ಗೆನೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಕಣ. ಎಲ್ರು ಬೆಳಗ್ಗೆನೆ ಅವ್ರವ್ರ ಕೆಲ್ಸದ ಮೇಲೆ ಹೊರಟೋಗಿದ್ರು, ನಾನು ಒಬ್ನೇ ಇದ್ದೆ, ಮಾತಾಡೋದಕ್ಕೂ ಸರಿ ಇರ್ತಿತ್ತು ಕಣ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಏ ಇಲ್ಲ ಕಣೋ ರಂಗ, ಅದು ಬೆಳಗ್ಗೆನೆ ಒಂದ್ ಮದ್ವೆ ಇತ್ತು, ಅಲ್ಲಿಗೆ ಹೋಗಿದ್ದೆ ಕಣ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ಕೇಶವ ಅಂಕಲ್ ಹೇಳ್ತಾರೆ. ಏ ಅಂಕಲ್, ಇವತ್ ನೀವು ಮದ್ವೆಗ್ ಹೋಗಿದ್ರಾ? ಅದೇನಿವತ್ತು ಎಲ್ ನೋಡಿದ್ರು ಬರೀ ಮದ್ವೆನೇ ಕಾಣಿಸ್ತಿದ್ಯಲ್ಲ ನಮ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದಪ್ಪ, ಇವತ್ತು ತುಂಬಾನೇ ವಿಶೇಷವಾದ ದಿವ್ಸ, ಅದಕ್ಕೆ ಇವತ್ತು ಮುಹೂರ್ತ ತುಂಬಾನೇ ಇದಾವೆ ಅಂತ ಕೇಶವ ಅಂಕಲ್ ಹೇಳ್ತಿರ್ತಾರೆ. ಓ ಹೌದಾ, ಇದ್ರು ಇರ್ಬೋದೇನ ಅಂತ ಸೂರ್ಯ ಹೇಳ್ತಾನೆ. ಲೋ ರಂಗ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಕಣ, ಅದಕ್ಕೆ ಇಲ್ಲಿಗ್ ಬಂದಿದ್ದು ಅಂತ ಕೇಶವ ಅಂಕಲ್ ಹೇಳ್ಬೇಕಾದ್ರೆ, ಹೌದಾ ಏನೋ ಅದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಲೋ ರಂಗ, ನಮ್ ಜೊತೆ ಕೆಲ್ಸ ಮಾಡ್ತಿದ್ನಲ್ಲೋ ಆ ವಿನಾಯಕ ಅಂತ, ಅವ್ನ್ ಮೊಮ್ಮಗಂದು ಕಿವಿ ಚುಚ್ಚೋ ಶಾಸ್ತ್ರ ಇದೆಯಂತೆ ಕಣ, ಹೋಗ್ತಾ ದಾರಿಲ್ ಸಿಕ್ಕಿದ್ದ, ನಿನಗೂ ಬಂದ್ ಹೇಳ್ತಾನಂತೆ, ನಾವಿಬ್ರು ಹೋಗ್ ಬರೋಣ್ವೇನೋ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಹೌದಾ ಪರವಾಗಿಲ್ವೇ, ವಿನಾಯಕ ತುಂಬಾನೇ ಅದೃಷ್ಟ ಮಾಡಿದ್ದ. ಅವನ್ ಜೀವನದಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನ್ ನಡಿಬೇಕೋ ಅದೆಲ್ಲ ನಡೀತಾ ಇದೆ. ಮಕ್ಳುಗಳ ಮದ್ವೆ ಮಾಡ್ದ, ಮೊಮ್ಮಕ್ಳನ್ನ ನೋಡ್ತಾ ಇದ್ದಾನೆ. ಇದೆಲ್ಲ ನೋಡ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಕಣೋ ಅಂತ ಹೇಳ್ತಾ ರಂಗನಾಥ್ ಅವ್ರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಇದನ್ನ ಸೂರ್ಯ ಗಮನಿಸ್ತಾನೆ. ಹೌದು ಕಣೋ ರಂಗ. ಏ ರಂಗ, ಆದ್ರೆ ನೀನೇನ್ ಯೋಚನೆ ಮಾಡ್ಬೇಡ ಕಣೋ, ಆದಷ್ಟು ಬೇಗ ನಿನ್ಗುನು ಮೊಮ್ಮಕ್ಳುಗಳಾಗ್ತಾ ನೋಡ್ತಾ ಇರು. ಅವ್ರೇನಾದ್ರು ಬಂದ್ರು ಅಂದ್ರೆ ನಿನ್ ಜೀವನನೇ ಪೂರ್ತಿಯಾಗಿ ಬದ್ಲಾಗೋಗುತ್ತೆ ಕಣೋ ಅಂತ ಕೇಶವ ಅಂಕಲ್ ಹೇಳ್ಬೇಕಾದ್ರೆ, ಹೌದು ಕಣೋ, ನೀನ್ ಹೇಳೋದು ಸತ್ಯ, ಆದ್ರೂ ಅದಕ್ಕೆಲ್ಲ ಕೇಳ್ಕೊಂಡ್ ಬಂದಿರ್ಬೇಕು ಕಣೋ. ಮಕ್ಳುಗಳಿಗೆ ಮದ್ವೆ ಮಾಡದ್ನೇ ಹೊರತು ಮೊಮ್ಮಕ್ಳನ್ನ ನೋಡೋ ಅಂತ ಯೋಗ ಇನ್ನೂ ಬಂದಿಲ್ಲ. ಯಾಕಂದ್ರೆ ಮಕ್ಳು ಯಾವಾಗ ಬೇಕು ಅಂತ ಅವರೇ ತಾನೇ ತೀರ್ಮಾನ ಮಾಡ್ಬೇಕಾಗಿರೋದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಸೂರ್ಯ ಮತ್ತೆ ರವಿ ಇಬ್ರು ಮುಖ ನೋಡ್ಕೊತಿರ್ತಾರೆ. ಏನ್ರೋ ಇದೆಲ್ಲ, ಇನ್ನು ಎಷ್ಟ್ ದಿವ್ಸ ಮಕ್ಳು ಬೇಡ ಅಂತ ಮುಂದಕ್ಕೆ ಹಾಕೊಂಡ್ ಹೋಗ್ತಿರೋ? ನಿಮ್ ಅಪ್ಪನ ಆಸೆನು ನೋಡ್ಬೇಕು ತಾನೆ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ ನೀನಾ ಕಾಫಿ ತಗೊಂಡ್ ಅಲ್ಲಿಗ್ ಬರ್ತಾಳೆ. ಅಲ್ಲ ಕಣ್ರೋ, 3 ಜನ ಗಂಡ್ಮಕ್ಳಿದೀರಾ, ಅದ್ರಲ್ಲಿ ಇಬ್ರು ಜೋಡಿಯಾಗಿದ್ದೀರಾ, ಆದಷ್ಟು ಬೇಗ ಮೊಮ್ಮಗುನ ಹೆತ್ತು ನಮ್ ರಂಗನಾಥನ್ ಕೈಲಿ ಕೊಡ್ಬಾರ್ದೇನಪ್ಪ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಏ ಅಂಕಲು, ಅದೆಲ್ಲ ಟೈಮ್ ಬಂದಾಗ ತಾನಾಗೆ ಆಗುತ್ತೆ ಬಿಡಿ ಅಂಕಲು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದೆಲ್ಲ ಆಗೋದಿಲ್ಲ, ಮೊದ್ಲು ನನ್ ಮಗನ್ಗೆ ಮದ್ವೆ ಆಗ್ಬೇಕು, ಮನೆಗೆ ಮೊದಲನೇ ಮಗ ಅವನೇ ತಾನೆ, ಅವನ್ಗೆ ಮೊದ್ಲು ಮಗು ಆಗ್ಬೇಕು ಅಂತ ಶಾಂತಿ ಖಂಡಿತವಾಗಿ ಹೇಳ್ಬಿಡ್ತಾಳೆ. ಇದನ್ನ ಕೇಳಿ ಮೀನಿಂಗೆ ಬೇಜಾರಾಗುತ್ತೆ. ಸೂರ್ಯ ಮೀನನ್ನ ಸಮಾಧಾನ ಮಾಡ್ತಿರ್ತಾನೆ. ಅಲ್ಲಮ್ಮ, ನೀವ್ ಹೇಳೋದೊಳೆ ತಮಾಷೆ ಅನ್ಸುತ್ತೆ. ಮನೋಜನ್ಗೆ ಮದ್ವೆ ಆಗೋವರೆಗೂ ಮದ್ವೆ ಆಗಿರೋರು
ವೇಟ್ ಮಾಡ್ತಾ ಇರ್ಬೇಕೇನಮ್ಮ? ಹೇಳ್ಬೇಕು ಅಂದ್ರೆ ಮೊದ್ಲು ಮದ್ವೆ ಆಗಿದ್ದು ಸೂರ್ಯಂದಲ್ವಮ್ಮ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ ಶಾಂತಿ ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ. ಆಗ ಕೇಶವ ಅಂಕಲ್ ಅವ್ರ ಪಾಡ್ಗವ್ರು ಕಾಫಿ ಕುಡಿಯೋದಿಕ್ಕೆ ಶುರು ಮಾಡ್ತಾರೆ. ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಅಂತ ಇರುತ್ತಲ್ಲ, ಅದ್ರ ಪಾಡ್ಗೆ ಅದು ನಡೀಲಿ ಬಿಡು ಅಂತ ರಂಗನಾಥ್ ಅವರು ಬೇಜಾರಲ್ಲಿ ಹೇಳ್ತಾರೆ. ಇದ್ರಿಂದ ಸೂರ್ಯನ್ಗೂ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ರಂಗನಾಥ್ ಅವರು ಒಬ್ರೆ ಒಂಟಿಯಾಗಿ ಹಾಲ್ನಲ್ಲೇ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಸೂರ್ಯ ಮತ್ತೆ ರವಿ ಇಬ್ರು ಆಚೆಯಿಂದ ಮನೆ ಒಳಗಡೆ ಮಾತಾಡ್ಕೊಂಡು ಬರ್ತಾರೆ. ಆಗ ರಂಗನಾಥ್ ಅವರು ಸೂರ್ಯ ಮತ್ತೆ ರವಿ ಇಬ್ರನ್ನು ಹತ್ರ ಕರೀತಾರೆ. ಏನಪ್ಪಯ್ಯ ಅಂತ ಸೂರ್ಯ ಹೋಗ್ತಾನೆ. ಜೊತೆಗೆ ರವಿನೂ ಬರ್ತಾನೆ. ಶಾಂತಿ ರೂಮ್ ಹೋಗ್ತಿರೋಳು ಏನು ಇವ್ರಿಬ್ರುನು ಈ ರೀತಿ ಕರೆದು ಮಾತಾಡ್ತಿದಾರಲ್ಲ ಅಂತ ದೂರದಲ್ಲೇ ನಿಂತ್ಕೊಂಡು ಇವ್ರೇನ್ ಮಾತಾಡ್ತಿರ್ಬೋದು ಅಂತ ಕದ್ದು ಕೇಳಿಸ್ಕೊಳ್ಳೋದಕ್ಕೆ ನೋಡ್ತಿರ್ತಾಳೆ. ಆಗ ರಂಗನಾಥ್ ಅವರು ಸೂರ್ಯ ಮತ್ತೆ ರವಿನ ಇನ್ನು ಸ್ವಲ್ಪ ದೂರಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ಕೋತಾರೆ. ಯಾಕಪ್ಪ ಏನಾಯ್ತು ಅಂತ ರವಿ ಸೂರ್ಯ ಇಬ್ರು ಕೇಳ್ಬೇಕಾದ್ರೆ ಸ್ವಲ್ಪ ಇಬ್ರು ಹತ್ರಕ್ ಬನ್ನಿ ಅಂತ ಹೇಳ್ತಾ ರಂಗನಾಥ್ ಅವರು ಅವ್ರಿಬ್ರನ್ನು ಹತ್ರಕ್ಕೆ ಕೂರಿಸ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಶಾಂತಿ ಮಾತ್ರ ಛೇ ಏಂತಕ್ಕೆ ಇವ್ರು ಮಾತಾಡೋದೇನು ಕೇಳಿಸ್ತಿಲ್ಲ ಅಂತ ಒದ್ದಾಡ್ತಿರ್ತಾಳೆ. ನೋಡ್ರಪ್ಪ ನೀವಿಬ್ರು ಆದಷ್ಟು ಬೇಗ ಕುಟುಂಬಸ್ಥರಾಗ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಪ್ಪಯ್ಯ ಈಗ ಆಲ್ರೆಡಿ ನಮ್ಗೆ ಮದ್ವೆ ಆಗಿದೆ, ನಾವ್ ಕುಟುಂಬಸ್ಥರೇ ಅಂತ ಸೂರ್ಯ ಹೇಳ್ತಾನೆ. ನೋಡೋ ಸೂರ್ಯ, ನೀನು ತಮಾಷೆ ಮಾಡೋದಲ್ಲ, ನೀನು ಇನ್ನೂ ಕಂಪ್ಲೀಟ್ ಆಗಿ ಕುಟುಂಬಸ್ಥ ಆಗಿಲ್ಲ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಪ್ಪಯ್ಯ ನೀನ್ ಹೇಳೋದ್ ಅರ್ಥ ಆಗ್ತಿಲ್ಲ, ಸರಿಯಾಗಿ ಸೊಲ್ಲು ಅಂತ ಸೂರ್ಯ ಕೇಳ್ತಾನೆ. ಅದು ನಾನ್ ಏನ್ ಹೇಳ್ಬೇಕು ಅನ್ಕೊಂಡೆ ಅಂತಂದ್ರೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಶಾಂತಿ ಅವ್ರ ಮುಂದೆನೆ ಬಂದು ನಿತ್ಕೋತಾಳೆ. ಆಗ ರಂಗನಾಥ್ ಅವರು ಶಾಂತಿ ಮುಖ ನೋಡ್ಬೇಕಾದ್ರೆ ಅದು ಅವಾಗ್ಲೇ ನೀರು ತಗೊಂಡೋದ್ನಲ್ಲ, ಅದು ತುಂಬಾ ತಂಡೆ ಇದೆ, ಕೊರಿತಾ ಇದೆ ರೀ, ಅದಕ್ಕೇನೆ ನೀರ್ ಬಿಸಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಶಾಂತಿ ಕಿಚನ್ಗೆ ಹೋಗ್ತಾಳೆ. ಆಗ ರಂಗನಾಥ್ ಅವರು ಸೂರ್ಯ ಮತ್ತೆ ರವಿನ ಕರ್ಕೊಂಡು ಇನ್ನೊಂದು ಮೂಲೆಯಲ್ಲಿ ಹೋಗಿ ನಿಂತ್ಕೋತಾರೆ. ಏನ್ ಇವ್ರು ನಾನ್ ಎಲ್ಲಿ ಹೋದ್ರುನು ಹೋಗಿ ಹೋಗಿ ಜಾಗ ಚೇಂಜ್ ಮಾಡಿ ಮಾತಾಡ್ತಿದಾರಲ್ಲ, ಅಲ್ಲ ಅಂತದೇನ್ ಸೀಕ್ರೆಟ್ ಮಾತಾಡ್ಕೋತಾ ಇದಾರೆ ಇವ್ರು ಅಂತ ಶಾಂತಿ ಅಡ್ಗೆ ಮನೆಯಿಂದಾನೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅಪ್ಪ ನೀವೇನ್ ಹೇಳ್ಬೇಕು ಅನ್ಕೊಂಡಿದಿರೋ ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ರವಿ ಕೇಳ್ತಾನೆ. ನೋಡೋ ನಿಮ್ಗೆ ಅಂತ ಒಂದು ಕುಟುಂಬ ಬೇಡ್ವಾ, ನಾನು ಅದ್ರ ಬಗ್ಗೆ ಮಾತಾಡ್ತಿರೋದು ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಪ್ಪಯ್ಯ ನಮ್ಗೆ ಅಂತ ಇಷ್ಟು ದೊಡ್ಡ ಕುಟುಂಬ ಇದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಏನ್ರ ನಿಮ್ದು ಎಲ್ಲದನ್ನ ನಿಮ್ ಹತ್ರ ಸ್ಟ್ರೇಟ್ ಆಗಿ ಹೇಳ್ಬೇಕೇನಾ, ನಿಮ್ಗೆ ಅಂತ ಸ್ವಂತ ಮಗು ಬೇಡ್ವೇನಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಓ ತಾವು ಆ ರೂಟಲ್ಲಿ ಬರ್ತಾ ಇದೀರೋ ಅಂತ ಸೂರ್ಯ ಕೇಳ್ತಾನೆ. ಹೌದೌದು ನೋಡೋ, ನಿಮ್ಗೆ ಮಕ್ಳಾಗಿ ಆ ಮಕ್ಳನ್ನ ಓದ್ಸಿ ಅವ್ರನ್ನ ದೊಡ್ಡ ವ್ಯಕ್ತಿಗಳಾಗಿ ಮಾಡ್ಬೇಕಲ್ವೇನೋ, ಆಮೇಲೆ ಅವ್ರಿಗೂ ಮದ್ವೆ ಮಾಡ್ಬೇಕು, ಇಷ್ಟೊಂದೆಲ್ಲ ಇದೆ, ಇನ್ನು ನೀವು ತಡ ಮಾಡಿದ್ರೆ ಹೆಂಗಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ ಮಗು ಆದ್ರೆ ಇಷ್ಟೊಂದೆಲ್ಲ ಕಮಿಟ್ಮೆಂಟ್ಸ್ ಇರುತ್ತಾ ಅಂತ ರವಿ ಆಶ್ಚರ್ಯದಿಂದ ಕೇಳ್ತಾನೆ. ಹೌದು ಕಣೋ ರವಿಗಾನ್, ಅಪ್ಪಯ್ಯ ನಮ್ 3 ಜನನು ಓದ್ಸಿ ಚೆನ್ನಾಗಿ ಬೆಳೆಸ್ಲಿಲ್ವೇನೋ, ಇವಾಗ ಇಂಥ ಪರಿಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ಅದಕ್ಕೆ ಅಪ್ಪ ತಾನೇ ಕಾರಣ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ನೀ ಹೇಳೋದ್ ಅರ್ಥ ಆಗ್ತಿದೆ ಕಣೋ, ಆದ್ರೆ ಇವಾಗ ನಾವಿರೋ ಸಿಚುಯೇಷನ್ ಅಲ್ಲಿ ಇದೆಲ್ಲ ಬೇಕಾ ಅಂತ ಅಷ್ಟೇ ಕೇಳಿದ್ದು ಅಂತ ರವಿ ಹೇಳ್ತಾನೆ. ಅದು ಕರೆಕ್ಟೇನೆ ಅಪ್ಪ, ನಮ್ ಜೀವನೇ ಒಳ್ಳೆ ಹಗ್ಗ ಜಗ್ಗಾಟ ತರ ಆಗಿದೆ. ತಿಂಗ್ಳು ತಿಂಗ್ಳು ಡ್ಯೂ ಕಟ್ಬೇಕು, ಸಾಲ ಬೇರೆ ತೀರಿಸ್ಬೇಕು, ಮನೆ ಖರ್ಚು ನೋಡ್ಬೇಕು, ಈ ತರ ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಂಡು ಇದೆಲ್ಲ ಯಾಕಪ್ಪಯ್ಯ ಅಂತ ಸೂರ್ಯ ಕೇಳ್ತಾನೆ. ಹೌದು ಅಪ್ಪ, ನಾನು ಸ್ವಂತವಾಗಿ ರೆಸ್ಟೋರೆಂಟ್ ಓಪನ್ ಮಾಡಿದ್ಮೇಲೆ ಮಗು ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ರವಿ ಹೇಳ್ತಾನೆ. ರವಿ ಮಗು ಆಗೋದು ಒಂದು ವರ ಕಣಪ್ಪ, ಎಲ್ರಿಗೂ ಅಷ್ಟು ಸುಲಭವಾಗಿ ಮಗು ಆಗಲ್ಲ. ಆ ವರ ಸಿಕ್ಕಾಗ ನಾವು ಅದನ್ನ ಸ್ವೀಕರಿಸ್ಬೇಕು, ಅದನ್ ಬಿಟ್ಟು ನಮಗ್ ಬೇಕು ಅಂದಾಗೆಲ್ಲ ಮಕ್ಳಾಗಲ್ಲಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಛೇ ಏನು ಕೇಳಿಸ್ತಾನೆ ಇಲ್ವಲ್ಲ ಅಂತ ಶಾಂತಿ ಒದ್ದಾಡ್ತಿರ್ತಾಳೆ. ನೋಡಪ್ಪ ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅನ್ನೋದು ತಪ್ಪು. ಎಷ್ಟೇ ವಯಸ್ಸಾದ್ರೂ ಜೀವನದಲ್ಲಿ ಯಾರು ಸೆಟ್ಲ್ ಆಗಕ್ ಆಗೋದಿಲ್ಲಪ್ಪ. ಆ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಅದನ್ ಬಿಟ್ಟು ಈ ಕಷ್ಟ ಹೀಗೆ ನಿಲ್ಲುತ್ತೆ ಅಂತ ಹೇಳಕ್ ಆಗೋದಿಲ್ಲಪ್ಪ. ಯಾವ್ಯಾವ ಟೈಮ್ ಅಲ್ಲಿ ಏನೇನ್ ಆಗ್ಬೇಕು ಅದನ್ ನಡೆದ್ರೇನೆ ಚಂದ ಕಣಯ್ಯ. ಮೊದ್ಲು ಮದ್ವೆ ಆದ್ರೆ ಸಾಕು ಅಂತ ಅನ್ಕೋತೀವಿ, ಆಮೇಲೆ ಮಕ್ಳಾದ್ರೆ ಸಾಕು ಅಂತ ಅನ್ಕೋತೀವಿ, ಆಮೇಲೆ ಮಕ್ಳಿಗೆ ಮದ್ವೆ ಆಗೋವರ್ಗು ನಾವ್ ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೋತೀವಿ, ಆಮೇಲೆ ಆ ಮಕ್ಳು ಮದ್ವೆ ಆದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಮದ್ವೆ ಆದ್ರೆ ಅಲ್ಲಿಗೆ ಸುಮ್ನಾಗತ್ತಾ, ಮೊಮ್ಮಕ್ಳಾದ್ರೆ ಅಷ್ಟೇ ಸಾಕಪ್ಪ ಅಂತ ಅನ್ಸುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಏನಪ್ಪ ಇದು ಒಳ್ಳೆ ಆಂಜನೇಯನ್ ಬಾಲ ತರ ಅಲ್ಲಿಷ್ಟು ಉದ್ದಕ್ ಹೋಗ್ತಾನೆ ಇದೆಯಲ್ಲಪ್ಪಯ್ಯ ಅಂತ ಸೂರ್ಯ ಕೇಳ್ತಾನೆ. ಅದು ಕಣ ಈ ಮನುಷ್ಯನ ಆಸೆಗೆ ಕೊನೆನೇ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದು ನಿಜ ಅಪ್ಪಯ್ಯ, ಪ್ರಪಂಚದಲ್ಲಿ ಮನುಷ್ಯ ಸಾಕು ಅಂತ ಹೇಳೋದು ಒಂದೇ ಒಂದ್ ವಿಷಯಕ್ಕೆ, ಅದು ಊಟಕ್ ಮಾತ್ರ. ಆದ್ರೆ ಹೊಟ್ಟೆ ಹಸಿವು ಅಂತ ಬಂದ್ಬಿಟ್ರೆ ಇನ್ನು ಬೇಕು ಅಂತ ಅನ್ಸುತ್ತೆ, ಸಾಕು ಅಂತ ಮಾತ್ರ ಅನ್ಸೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದನ್ನೇ ಕಣ ಹೇಳ್ತಾ ಇರೋದು, ನಮ್ಗೆ ಸಮಸ್ಯೆಗಳು ಒಂದ್ರ ಮೇಲೊಂದು ಬರ್ತಾನೆ ಇರ್ತವೆ, ಹಾಗಂತ ಆಗುವಂತ ಕಾರ್ಯಗಳನ್ನ ಅರ್ಧಕ್ಕೆ ನಿಲ್ಲಿಸ್ಬಾರ್ದಪ್ಪ. ಮನುಷ್ಯ ಸಾಯೋವರೆಗೂ ಅವನ್ಗೆ ಒಂದಲ್ಲ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ.
ಆಗುತ್ತೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಹೌದು ಅಪ್ಪ, ನೀವ್ ಹೇಳದ್ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಅದಕ್ಕೆ ಅಂತ ನಮ್ಗಿನ್ನು ಟೈಮ್ ಇದೆಯಲ್ಲಪ್ಪ ಅಂತ ರವಿ ಹೇಳ್ತಾನೆ. ನೋಡು ರವಿ, ದುಡ್ಡಿಗಿಂತ ಟೈಮು ತುಂಬಾ ಮುಖ್ಯ ಕಣಪ್ಪ. ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಹೋಗಿರೋ ಸಮಯ ಯಾವತ್ತೂ ವಾಪಸ್ ಬರೋದಿಲ್ಲ. ಈಗ ತಾನೇ ಕೇಶವ ಅಂಕಲ್ ಬಂದ್ ಮಾತಾಡ್ಕೊಳೋದ್ರಲ್ಲ, ಅವ್ರು ಹೇಳಿದ್ ಕೇಳಿಸ್ಲಿಲ್ವಾ? ನಮ್ ಜೊತೆ ಕೆಲ್ಸ ಮಾಡಿರೋ ವಿನಾಯಕ ನಮ್ಗಿಂತ 5 ವರ್ಷ ಚಿಕ್ಕವನು. ಅವನು ಮೊಮ್ಮಗಳಿಗೆ ಕಿವಿ ಚುಚ್ಚೋ ಶಾಸ್ತ್ರನ ಇಟ್ಕೊಂಡಿದ್ದಾನೆ. ನೀವ್ ನೋಡಿದ್ರೆ ಯಾವಾಗ ಏನೇ ಕೇಳಿದ್ರು ನನಗೆ ಕಿವಿ ಚುಚ್ಚಕ್ ನೋಡ್ತೀರಾ. ಇದೇ ನಮ್ ಜೀವನದಲ್ಲಿ ನಡೆದ್ರೆ ಎಷ್ಟು ಖುಷಿಯಾಗಿರೋದಿಲ್ಲ ಹೇಳು. ಅದ್ರಿಂದ ನನಗೂ ಸಂತೋಷ ಆಗತ್ತೆ ಕಣ್ರೋ. ಅದೇನಿರ್ಬೋದು ಅಂತ ಶಾಂತಿ ಮನ್ಸ್ನಲ್ಲೇ ಅನ್ಕೊಂಡು ಇವ್ರ ಕಡೆನೇ ನೋಡ್ತಿರ್ತಾಳೆ. ನೋಡ್ರಪ್ಪ, ನಾನ್ ಹೇಳೋದ್ ಹೇಳಿದೀನಿ, ಇದನ್ನೆಲ್ಲ ಯಾವ್ದಕ್ಕೂ ಒಂದ್ಸಲಿ ಯೋಚನೆ ಮಾಡಿ. ನಾನು ತಾತ ಆಗ್ಬೇಕು ಅನ್ನೋ ಆಸೆ ಇರುತ್ತಲ್ವೇನ್ರಪ್ಪ, ಸ್ವಲ್ಪ ನೋಡ್ರೋ ಅಂತ ರಂಗನಾಥ್ ಅವರು ಕೇಳ್ಕೊತಾರೆ. ಸರಿಯಪ್ಪ, ನೀ ಹೇಳಿದ್ಮೇಲೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಸೂರ್ಯ ಮತ್ತೆ ರವಿ ಇಬ್ರು ಒಪ್ಕೋತಾರೆ. ಅದ್ ಸರಿ, ನಾವ್ ಏನ್ ಮಾತಾಡ್ಕೋತಾ ಇದೀವಿ ಅಂತ ಅಲ್ಲೋಡು, ನಿಮ್ಮಮ್ಮ ಯಾವ ರೀತಿ ಈ ಬಾಲ ಸುಟ್ಟಿರೋ ಬೆಕ್ಕಿನ ತರ ಬಗ್ಗಿ ಬಗ್ಗಿ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅವಳೇನಾದ್ರೂ ನಿಮ್ ಹತ್ರ ಕೇಳಿದ್ರೆ ಏನು ಹೇಳ್ಬೇಡಿ, ಯಾಕಂದ್ರೆ ಅವಳಿಗಿವಾಗ ಬರೀ ಆ 5 ಡಿಗ್ರಿ ಮನೋಜನ್ ಮದ್ವೆದೆ ಚಿಂತೆ. ನೀವಿಬ್ರಂತೂ ಅಲ್ವೇ ಅಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದು ಗೊತ್ತಿದೆ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ, ಆಮೇಲೆ ಮಾತಾಡೋಣ, ಅವಳು ಈ ಕಡೆನೆ ನೋಡ್ತಾ ಇದ್ದಾಳೆ, ನಾನ್ ಬರ್ತೀನಿ ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಿರ್ತಾರೆ. ಆಗ ರವಿ ಮತ್ತೆ ಸೂರ್ಯ ಇಬ್ರು ಅಲ್ಲಿಂದ ಹೋಗ್ಬೇಕಾದ್ರೆ ಶಾಂತಿ ರವಿನ ಅಡ್ಡ ಹಾಕಿ, ನಿಮ್ಮಪ್ಪ ನಿನ್ನ ಹತ್ರ ಏನೋ ಮಾತಾಡ್ತಿದಿರಲ್ಲ, ಅದೇನು ಅಂತ ಕೇಳ್ತಾಳೆ. ಅದು ಅಮ್ಮ, ಅದೇನಂದ್ರೆ ಅಂತ ರವಿ ಹೇಳಕ್ ಹೋದಾಗ, ಅದೇನಿಲ್ಲ ಸಕ್ರೆ, ಈ ವರ್ಷ ಬಿಸಿಲು ಜಾಸ್ತಿ ಇದ್ಯಾ, ಅದಕ್ಕೆ ನಮ್ಮಿಬ್ರಿಗೂನು ನೀರ್ ಕುಡಿ ಅಂತ ಅಪ್ಪಯ್ಯ ಹೇಳ್ತಿದ್ರು ಅಲ್ವೇನೋ ಅಂತ ಸೂರ್ಯ ಹೇಳ್ದಾಗ, ಏಯ್, ನಾನ್ ನಿನ್ನತ್ರ ಕೇಳಿದ್ನೇನಾ, ಸುಮ್ನೆ ಇರ ನೀನು. ಏ ರವಿ, ಹೇಳ, ನಿಮ್ಮಪ್ಪ ಏನೋ ಹೇಳಿದ್ರು ಅಂತ ಶಾಂತಿ ಕೇಳ್ಬೇಕಾದ್ರೆ, ಆ ಸೂರ್ಯ ಏನ್ ಹೇಳಿದ್ನ ಅದನ್ನೇ ಅಪ್ಪನು ಹೇಳಿದ್ವು ಅಮ್ಮ ಅಂತ ರವಿ ಹೇಳ್ಬೇಕಾದ್ರೆ, ಅಷ್ಟೇನೆ ಅಲ್ಲೇ ರವಿಗ ಎಸ್ಕೇಪ್ ಆಗೋ ಅಂತ ಹೇಳ್ಕೊಂಡು ಸೂರ್ಯ ಅಲ್ಲಿಂದ ಓಡೋಗ್ತಾನೆ. ಆಗ ರವಿ ಕೂಡ ಅಲ್ಲಿಂದ ಓಡೋಗಿ ರೂಮ್ ಸೇರ್ಕೋತಾನೆ. ಛೆ, ಇದು ಸರಿ ಬರೋದಿಲ್ಲ, ಈ ವಿಷಯನ ಅವ್ರ ಹತ್ರನೇ ಹೋಗಿ ಕೇಳ್ತೀನಿ ಅಂತ ಶಾಂತಿ ಸೀದಾ ರಂಗನಾಥ್ ಅವ್ರ ಹತ್ರ ಹೋಗ್ತಾಳೆ. ರೀ, ನೀವು ಸೂರ್ಯ ಮತ್ತೆ ರವಿ ಹತ್ರ ಏನು ಹೇಳ್ತಿದ್ರಲ್ಲ, ಏನದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದನ್ ಕಟ್ಕೊಂಡು ನಿನ್ಗೇನೆ ಆಗ್ಬೇಕಾಗಿದೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ, ಏನೋ ತಿಳ್ಕೊಳ್ಳೋಣ ಅಂತ ಕೇಳಿದ್ನೆ ಅಷ್ಟೇಪ್ಪ, ಏನು ಅಂತ ಹೇಳಿ ಅಂತ ಶಾಂತಿ ಕೇಳ್ದಾಗ, ಅದು ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ತಿಳಿ ಮಜ್ಜಿಗೆ ಕುಡೀರಿ ಅಂತ ಹೇಳ್ದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದಾ, ಆದ್ರೆ ಸೂರ್ಯ ನೋಡಿದ್ರೆ ನೀರ್ ಕುಡೀರಿ ಅಂತ ಹೇಳಿದ್ರು ಅಪ್ಪ ಅಂತ ಹೇಳ್ದ ಅಂತ ಶಾಂತಿ ಕೇಳ್ತಾಳೆ. ಓ, ಅವನ್ ಆ ರೀತಿ ಹೇಳದ್ನಾ? ಅದು ನಾನು ನೀರ್ ಮಜ್ಜಿಗೆ ಅಂತ ಹೇಳ್ದೆ, ಅವನು ಮಜ್ಜಿಗೆ ಬಿಟ್ಟು ಬರೀ ನೀರ್ ಹೇಳಿದಾನೆ ಅಷ್ಟೇನೆ. ಅಷ್ಟೇನೆ ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ನನಗೆ ಗೊತ್ತಿಲ್ದಂಗೆ ಇವ್ರೇನೋ ಪ್ಲಾನ್ ಮಾಡ್ತಿದಾರಲ್ಲ ಅಂತ ಶಾಂತಿ ಮನ್ಸಲ್ಲಿ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರಂಗನಾಥ್ ಅವ್ರು ಹೇಳಿದ ಮಾತನ್ನ ಕೇಳಿ ಸೂರ್ಯ ರೂಮ್ ಅಲ್ಲಿ ಯೋಚನೆ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಮೀನಾ ಕೆಲ್ಸ ಮುಗಿಸಿ ರೂಮ್ ಒಳಗಡೆ ಬರ್ತಾಳೆ. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅದು ಅಪ್ಪಯ್ಯ ಮಾತಾಡ್ಬೇಕು ಅಂತ ಸ್ವಲ್ಪ ಕರೆದ್ರು ಅಂತ ಸೂರ್ಯ ಹೇಳ್ದಾಗ, ಏನದು ಅಂತ ಮೀನಾ ಕೇಳ್ತಾಳೆ. ಅದೇ ಮೀನಾ, ಈ ಕೇಶವ ಅಂಕಲ್ ಅವಾಗ್ಲೇ ಬಂದಿದ್ರಲ್ಲ, ಅದೇ ಅವ್ರ ಫ್ರೆಂಡ್ಗೆ ಮೊಮ್ಮಗು ಆಗಿದೆ, ಅದಕ್ಕೆ ಕಿವಿ ಚುಚ್ಚೋ ಶಾಸ್ತ್ರ ಇತ್ತು ಅಂತ ಸೂರ್ಯ ಹೇಳ್ದಾಗ, ಹಾ ಹೌದು, ಆ ಫಂಕ್ಷನ್ಗೆ ನಾವೆಲ್ರು ಹೋಗ್ಬೇಕು ಅಂತ ಅಂಕಲ್ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಮಾವ ನಾವೆಲ್ರು ಹೋಗ್ಬೇಕು ಅಂತ ಏನಾದ್ರು ಹೇಳಿದ್ರ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಾ, ಅದಲ್ಲ ಕಣೆ, ನಮ್ಮನೇಲೂ ಆ ತರದೊಂದ್ ಫಂಕ್ಷನ್ ಇಟ್ಕೋಬೇಕು ಅಂತ ಹೇಳ್ತಿದ್ರು ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ರೀ, ನಮ್ಮನೇಲಿ ಯಾರ್ಗಿ ಕಿವಿ ಚುಚ್ಚಕ್ಕಾಗತ್ತೆ ಅಂತ ಮೀನಾ ಕೇಳ್ತಾಳೆ. ನನಗೆ ಇನ್ನೊಂದ್ಸಲಿ ಚುಚ್ಬಿಡು. ಯಾರ ಇವಳು, ನಾ ಹೇಳದ್ ನಿನ್ಗೆ ಅರ್ಥ ಆಗ್ತಿಲ್ವೇನೆ ನಿನ್ಗೆ ದಡ್ಡಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ, ನೀವು ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಕ್ಲಿಯರ್ ಆಗಿ ಹೇಳಿ, ಸುತ್ತಿ ಬಳಸಿ ಎಲ್ಲ ಮಾತಾಡ್ಬೇಡಿ, ನನ್ಗೇನು ಅರ್ಥ ಆಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ಏನಪ್ಪಾ ಮಾಡೋದ್ ಇವಳಿಗೆ. ಮೀನಾ, ನನ್ನನ್ನು ಮತ್ತೆ ರವಿ ಇಬ್ರನ್ನು ಕರೆದು ಇಬ್ರು ಯಾವಾಗ ಕುಟುಂಬಸ್ಥ ಆಗ್ತೀರಾ ಅಂತ ಕೇಳಿದ್ರು ಅಂತ ಸೂರ್ಯ ಹೇಳ್ದಾಗ, ರೀ, ಈಗಾಗಲೇ ನಿಮ್ಮಿಬ್ರಿಗೂ ಮದ್ವೆ ಆಗಿದ್ಯಲ್ಲ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ, ಏನಪ್ಪಾ ಮಾಡೋದು, ನನ್ ತಲೆ ಸಿಡ್ದೋಗ್ತಾ ಇದೆ ಅಂತ ಸೂರ್ಯ ಮಂಚಕ್ಕೆ ತನ್ ತಲೆನ ಹೊಡ್ಕೋತಿರ್ತಾನೆ. ಅಲ್ಲ, ನನ್ ಹೆಂಡತಿ ನನ್ನಂಗೆ ಆಗೋಗ್ಬಿಟ್ಟಿದಾಳಲ್ಲ, ನಾನೇ ಒಬ್ಬ ಟ್ಯೂಬ್ ಲೈಟ್ ಅಂದ್ರೆ ಇವಳು ನನ್ಗಿಂತ ವರ್ಸ್ಟ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ್ರಿ, ಸುತ್ತಿ ಬಳಸಿ ಮಾತಾಡದೆ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬನ್ನಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ತುಂಬಾನೇ ನಾಚ್ಕೋತಿರ್ತಾನೆ. ಅಯ್ಯ, ಏನಿದು, ವಿಷಯ ಕೇಳಿದ್ರೆ ಈ ರೀತಿ ನಾಚ್ಕೋತಿದ್ದೀರಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಅದು ಯಾವಾಗ ಮಗು ಮಾಡ್ಕೋತೀರಾ ಅಂತ ಕೇಳ್ತಿದ್ರು ಅಪ್ಪಯ್ಯ ಅಂತ ಸೂರ್ಯ ಹೇಳ್ದಾಗ, ಓ, ಅದ್ರ ಬಗ್ಗೆನಾ ಅಂತ ಮೀನಾ
ಮುಖ ಸಪ್ಪೆ ಮಾಡ್ಕೊಂಡ್ ಹೇಳ್ತಾಳೆ, ಅದ್ರ ಬಗ್ಗೆನೆ ಮನೆಗೆ ಯಾವಾಗ ವಾರಸ್ದಾರನ್ನ ಕೊಡ್ತೀರಾ ಅಂತ ಕೇಳ್ತಿದ್ರು. ನಾನು ನೀನು ಅಪ್ಪ ಅಮ್ಮ ಆಗ್ಬೇಕಂತೆ, ಅಪ್ಪ ತಾತ ಆಗ್ಬೇಕಂತೆ, ನಮ್ ಮಕ್ಳುಗಳನ್ನ ತೊಡೆ ಮೇಲೆ ಕೂರ್ಸ್ಕೊಂಡು ಅವ್ರು ಆಟ ಆಡ್ಬೇಕಂತೆ, ಆ ಮಗುನ ಬೆಳೆಸ್ಬೇಕು, ಆ ಮಗು ಜೊತೆ ಆಟ ಆಡ್ಬೇಕು ಅಂತ ತುಂಬಾನೇ ಕನ್ಸಿಟ್ಕೊಂಡಿದಾರ್ ಕಣೆ. ಆ ಅಪ್ಪಯ್ಯ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನ್ನಿಸ್ತು ಕಣೆ. ನಮ್ಗೂ ಮದ್ವೆ ಆಗಿ ಹತ್ತತ್ರ 3 ವರ್ಷ ಆಯ್ತಾ ಬಂತು. ನಾವು ಆಮೇಲೆ ಆಮೇಲೆ ಅಂತ ಮುಂದಕ್ ಹಾಕೊಂಡ್ ಹೋಗ್ತಾನೆ ಇದೀವಿ. ಹಿಂಗೆ ಹೋಗ್ತಾ ಇದ್ರೆ ವರ್ಷಗಳೇ ಉರುಳೋಗುತ್ತೆ ಮೀನಾ. ನನಗೂ ಇದೇ ಸರಿಯಾದ ಸಮಯ ಅಂತ ಅನ್ನಿಸ್ತಾ ಇದೆ. ನೀನೇನಂತೀಯ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮೀನಾ ಏನೇನು ಹೇಳ್ದೆ ಸುಮ್ನೆ ಹಾಗೆ ನಿಂತಿರ್ತಾಳೆ. ಯಾಕ್ ಮೀನಾ, ಏನು ಹೇಳ್ದೆ ಸೈಲೆಂಟ್ ಆಗಿದ್ಯಾ? ಅಪ್ಪ ಅವ್ರ ಆಸೆನ ಹೇಳಿದಾರೆ, ಇದನ್ ಹೇಳಿದ್ರೆ ನೀನು ಖುಷಿ ಪಡ್ತೀಯ ಅಂತ ಅನ್ಕೊಂಡೆ. ಆದ್ರೆ ನಿನ್ ಮುಖದ ಎಕ್ಸ್‌ಪ್ರೆಷನ್ನೇ ಚೇಂಜ್ ಆಗೋಯ್ತಲ್ಲಮ್ಮ, ಯಾಕೇನಾಯ್ತು ಅಂತ ಸೂರ್ಯ ಕೇಳ್ತಾನೆ. ರೀ ಇನ್ನೂ ಒಂದ್ ಸ್ವಲ್ಪ ದಿವಸ ಹೋಗ್ಲಿರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕೆ ನಿನಗೆ ಮಗು ಆಸೆ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ರೀ ಆಸೆ ಇದೆ ರೀ, ಆದ್ರೆ ಅಂತ ಮೀನಾ ರಾಗ ಎಳ್ದಾಗ, ಆದ್ರೆ ಅಂತ ರಾಗ ಎಳಿತಿದ್ಯಲ್ಲ ಯಾಕ್ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಮಾವನ ಆಸೆ ನನ್ಗೆ ಅರ್ಥ ಆಗುತ್ತೆ ರೀ. ಈ ಮನೇಲಿ ಮಕ್ಳ ಶಬ್ದ, ಮಕ್ಳ ಓಡಾಟ ನೋಡ್ಬೇಕು ಅಂತ ಅವ್ರ ಆಸೆ ನನ್ಗೆ ಅರ್ಥ ಆಗ್ತಿದೆ. ನನಗೂ ನಮ್ಮಿಬ್ರನ್ನ ಅಪ್ಪ ಅಮ್ಮ ಅಂತ ಕರೆಯೋ ಒಂದ್ ಮಗು ಬೇಕು ಅಂತ ನನ್ಗೆ ಆಸೆ ಇದೆ ಅಂತ ಮೀನಾ ಹೇಳಿದಾಗ, ಮತ್ತಿನ್ನೇನ್ ಮೀನಾ ಯಾಕ್ ಬೇಡ ಅಂತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಆದ್ರೆ ಅದಕ್ಕೆ ಸರಿಯಾದ ಟೈಮು ಇದಲ್ಲ ರೀ, ನಾವು ಅಂತ ಪರಿಸ್ಥಿತಿನಲ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕ್ ಮೀನಾ, ಇವಾಗ ಮಗು ಆದ್ರೆ ಅದನ್ನ ನೋಡ್ಕೊಳಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ನನ್ನಿನ ಮಗುನ ನೀವು ಚೆನ್ನಾಗ್ ನೋಡ್ಕೋತೀರಾ ಅನ್ನೋ ನಂಬಿಕೆ ನನ್ಗಿದೆ. ನಮ್ ಮಗುಗೆ ನೀವು ಒಳ್ಳೆ ಅಪ್ಪ ಆಗಿರ್ತೀರಾ, ಅದ್ರಲ್ಲಿ ನನ್ಗೆ ಯಾವ್ದೇ ರೀತಿ ಡೌಟ್ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಮತ್ಯಾಕ್ ಮೀನಾ ಮಗು ಮಾಡ್ಕೊಳ್ಳೋದಕ್ಕೆ ಈ ರೀತಿ ಹಿಂದೆ ಮುಂದೆ ನೋಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ಈ ಮನೇಲಿ ಅತ್ತೆ ನಮ್ಮಿಬ್ರನ್ನ ಯಾವ ರೀತಿ ನೋಡ್ತಿದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಅವ್ರು ಯಾವತ್ತೂ ನಿಮ್ಮನ್ನ ಮಗ ಅಂತ ನೋಡಿಲ್ಲ, ನನ್ನನ್ನ ಸೊಸೆ ಅಂತ ನೋಡಿಲ್ಲ. ಹಾಗಿದ್ಮೇಲೆ ನಮ್ ಹುಟ್ಟೋ ಮಗು ಅಂತ ಮೀನಾ ಬೇಜಾರಲ್ಲಿ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತಾಳೆ. ಆಗ ಸೂರ್ಯ ಮೀನನ್ನ ಸಮಾಧಾನ ಮಾಡಕ್ ನೋಡ್ತಿರ್ತಾನೆ. ಯಾವಾಗ್ ನೋಡಿದ್ರು ನನ್ನನ್ನ ಹೂ ಕಟ್ಟೋಳು, ನಿಮ್ಮನ್ನ ಕಾರ್ ಓಡ್ಸೋನು ಅಂತ ಹೇಳ್ತಾರೆ, ಯಾವಾಗ್ಲೂ ನಮ್ಮಿಬ್ರಿಗೆ ಅವಮಾನ ಮಾಡ್ತಾನೆ ಇರ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಾ, ಸಕ್ರೆಗೆ ನಾವು 3ನೇ ವ್ಯಕ್ತಿಗಳಾಗ್ಬಿಟ್ಟಿದೀವಿ. ನಾನು ಸಕ್ರೆಗೆ ಬೇಡದೇ ಇರೋ ಮಗ, ನೀನು ನನ್ನನ್ನ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನೀನು ಇವಾಗ ಬೇಡದೇ ಇರೋಳಾಗ್ಬಿಟ್ಟಿದ್ಯಾ ಅಂತ ಸೂರ್ಯ ಬೇಜಾರಲ್ಲಿ ಹೇಳ್ತಾನೆ. ಇಂಥ ಸಮಯದಲ್ಲಿ ನಮ್ಗೆ ಮಗು ಆದ್ರೆ ಆ ಮಗುನ ಅತ್ತೆ ಯಾವ ರೀತಿ ನೋಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ ಅಂತ ಹೇಳ್ತಾ ಮೀನಾ ಕಣ್ಣೀರ್ ಹಾಕ್ತಾಳೆ. ಆಗ ಸೂರ್ಯನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಮನೇಲಿ ಎಲ್ರೂ ಪ್ರೀತಿನೂ ಮಗುಗೆ ಸಿಗುತ್ತೆ, ಅದ್ರಲ್ಲಿ ನಿನಗೆ ಯಾವ್ದೇ ರೀತಿ ಅನುಮಾನ ಇಲ್ಲ. ಆದ್ರೆ ಅತ್ತೆ ಪ್ರೀತಿ ಮಗುಗೆ ಸಿಗುತ್ತಾರಿ, ನನಗೇನೋ ಆ ನಂಬಿಕೆ ಇಲ್ಲ. ಇದುವರೆಗೂ ಅವರು ತಮ್ಮ ತಾಯಿ ಪ್ರೀತಿನ ನಿಮ್ಗೆ ಕೊಟ್ಟೇ ಇಲ್ಲ, ಅಂತದ್ರಲ್ಲಿ ನಮ್ಮ ಮಗುನ ಅವರು ಯಾವ ರೀತಿ ನೋಡ್ತಾರೆ ಗೊತ್ತಾ ಅಂತ ಮೀನಾ ಹೇಳ್ತಾಳೆ. ಆ ಪ್ರೀತಿ ಸಿಗುತ್ತೆ ಅಂತ ನಾನ್ ಯಾವತ್ತೂ ಅನ್ಕೊಂಡೇ ಇಲ್ಲ ಮೀನಾ. ನೀ ಹೇಳ್ದಂಗೆ ನಾಳೆ ನಮ್ಗೆ ಮಗು ಆದ್ರೆ ಆ ಮಗು ಮೇಲೆ ಸಕ್ಕರೆಗೆ ಪ್ರೀತಿ ಇರುತ್ತೆ ಅನ್ನೋ ಗ್ಯಾರಂಟಿ ನನ್ಗಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನೋಡ್ರಿ, ಪ್ರೀತಿ ಸಿಗೋದಕ್ಕಿಂತ ಆ ಮಗುಗೆ ಈ ಮನೇಲಿ ಒಂದು ಗೌರವ ಆಗ್ಲಿ ಅಥವಾ ಅಂಗೀಕಾರ ಆಗ್ಲಿ ಸಿಗುತ್ತಾರಿ. ಆ ರೀತಿ ಆಗ್ಬೇಕು ಅಂದ್ರೆ ನಾವು ನಮ್ ಜೀವನದಲ್ಲಿ ಇನ್ನೂ ಸಾಧನೆ ಮಾಡ್ಬೇಕು. ಇವತ್ತು ನಾವು ಈ ರೂಮಲ್ಲಿ ಇದೀವಿ, ನಾಳೆ ನಿಮ್ ಅಣ್ಣಂಗೆ ಏನಾದ್ರೂ ಮದ್ವೆ ಆಯ್ತು ಅಂತಂದ್ರೆ ಅತ್ತೆ ಖಂಡಿತವಾಗ್ಲೂ ಜಗಳ ಮಾಡಾದ್ರೂ ಈ ರೂಮ್ನ ನಿಮ್ ಅಣ್ಣಂಗೆ ಕೊಡಿಸ್ತಾರೆ. ನಾವಿಬ್ರು ಇರೋವರೆಗೂ ನಾವು ಹಾಲಲ್ಲಿ ಮಲ್ಕೋತಾ ಇದ್ವಿ, ಆದ್ರೆ ಮಗು ಆದ್ಮೇಲೆ ಆ ರೀತಿ ಇರಕ್ಕಾಗತ್ತಾ ಹೇಳಿ? ನಮ್ಗೆ ಅಂತ ಒಂದ್ ರೂಮ್ ಬೇಕು ರೀ. ಲಾನ್ ಅಲ್ಲಿ ರೂಮ್ ಕಟ್ಬೇಕು ಅಂತ ಯೋಚನೆ ಮಾಡಿ ತುಂಬಾ ದಿವಸ ಆಗಿದೆ, ಆದ್ರೆ ಇದುವರೆಗೂ ಅದು ನಡೆದಿಲ್ಲ. ನಾವು ಕಷ್ಟಪಟ್ಟು ದುಡ್ಡು ಯಾರ ಹತ್ರನೂ 1 ರೂಪಾಯಿನೂ ತಗೊಳದೆ ನಾವು ರೂಮ್ ಕಟ್ಬೇಕು ರೀ. ನಿಮ್ ಟ್ರಾವೆಲ್ಸ್ ಅಲ್ಲಿ ನೀವಿನ್ನೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕು, ನಾನು ಡೆಕೋರೇಷನ್ ಬಿಸ್ನೆಸ್ ಅಲ್ಲಿ ನಾನು ಸಾಧನೆ ಮಾಡ್ಬೇಕು. ಆಗ ನಮಗ್ ಬೇಕಾಗಿರೋ ಗೌರವ, ಹಣ, ಆಸ್ತಿನೆಲ್ಲ ನಾವು ಸಂಪಾದನೆ ಮಾಡ್ಬೇಕು. ಅದಾದ್ಮೇಲೆ ನಾವ್ ಮಗು ಮಾಡ್ಕೊಂಡ್ರೆ ಆ ಮಗುಗೆ ಈ ಮನೇಲಿ ಒಂದು ಮರ್ಯಾದೆ, ಗೌರವ ಎಲ್ಲ ಸಿಗುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಸೂರ್ಯ ಮೀನನ್ನೇ ನೋಡ್ತಿರ್ತಾನೆ. ಯಾಕ್ರಿ ಈ ರೀತಿ ನೋಡ್ತಾ ಇದ್ದೀರಾ? ನಾನ್ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಇಲ್ಲ ಮೀನಾ, ನೀನು ಹೇಳಿದ್ದು 100% ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಸೂರ್ಯ ಮೀನನ್ನ ತಬ್ಕೊಳ್ತಾನೆ. ನಾವು ಗೌರವದಿಂದ ಬಾಳ್ಬೇಕು ಅನ್ನೋದಕ್ಕಿಂತ ನಮ್ ಹುಟ್ಟೋ ಮಗುಗೆ ಗೌರವ, ಈ ಮನೇಲಿ ಅಂಗೀಕಾರ ಸಿಗ್ಬೇಕು ಅಂತ ಅಂದೆ ಅಲ್ಲ, ಇದನ್ನೇ ಕಣೆ ಹೇಳೋದು ತಾಯಿ ಪ್ರೀತಿ ಅಂತ. ನಾನೊಬ್ಬ ಮುಟ್ಟಾಳ, ನನ್ಗೆ ಇದೆಲ್ಲ ಯೋಚನೆನೇ ಬರೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಯ್ಯೋ ಹಾಗೆಲ್ಲ ಏನು ಇಲ್ಲ ರೀ, ನೀವು ನಿಮ್ ಆಸೆನ ಹೇಳಿದ್ರಿ ಅಷ್ಟೇ, ಆ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಸೆ ಪಡೋದ್ರಲ್ಲಿ ತಪ್ಪಿಲ್ಲಮ್ಮ, ಆದ್ರೆ ಆ ಆಸೆ ಪಡೋದಕ್ಕೂ ಒಂದು ಯೋಗ್ಯತೆ ಬೇಕಲ್ವಾ? ಅದ್ ನನ್ಗೆ ಅರ್ಥ ಆಯ್ತು. ಈ ಮನೇಲಿ ನಾನು ನೀನು ತುಂಬಾನೇ ಅವಮಾನ ಪಟ್ಟಿದೀವಿ, ಆದ್ರೆ ನಮ್ ಹುಟ್ಟೋ ಮಗುಗೆ ಯಾವ್ದೇ ರೀತಿ ಇಂಥ ಪರಿಸ್ಥಿತಿ ಬರಬಾರ್ದು, ನಂತರನೇ ನನ್ ಮಕ್ಳು ಆಗ್ಬಾರ್ದು. ಅದಕ್ಕೆ ನೀನ್ ಹೇಳ್ದಂಗೆ ನಾವಿಬ್ರು ಒಂದು ಒಳ್ಳೆ ಪೊಸಿಷನ್ ಬರೋಣ, ನಮ್ಗೆ ಅಂತ ಒಂದ್ ರೂಮ್ ಕಟ್ಟೋಣ, ಅದಾದ್ಮೇಲೆ
ನಿನ್ ತರ ಒಂದು ಮುದ್ದಾಗಿರೋ ಮಗಳನ್ನ ಹೆತ್ಕೊಳ್ಳೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ ಒಂದು ಸಾಕ ಅಂತ ಮೀನಾ ಕೇಳ್ತಾಳೆ. ಹಾ ಆಮೇಲೆ ಅಂತ ಸೂರ್ಯ ಕೇಳ್ಬೇಕಾದ್ರೆ ನಿಮ್ ತರ ಮುದ್ದಾಗಿರೋ ಒಬ್ಬ ಮಗನೂ ಬೇಕು ಅಂತ ಮೀನಾ ಹೇಳ್ತಾಳೆ. ಓಹೋ ಡಬಲ್ ಧಮಾಕ. ನನಗೆ ಡಬಲ್ ಓಕೆಪ್ಪ, ಬಿಟ್ರೆ ಅವಳಿ ಜವಳಿನೇ ಎತ್ಬಿಡೋ ತರ ಇದ್ಯಾ ಅಂತ ಸೂರ್ಯ ಹೇಳ್ತಾನೆ. ರೀ ನಾನ್ ಇವಾಗ ಮಗು ಬೇಡ ಅಂತ ಹೇಳಿದಕ್ಕೆ ನಿಮ್ಗೆ ಬೇಜಾರಾಯ್ತಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಬೇಜಾರೆಲ್ಲ ಏನಿಲ್ಲಮ್ಮ, ನೀನ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ, ಅದಕ್ಕೆ ಅಂತ ಟೈಮ್ ಬರುತ್ತೆ ಬಿಡು, ಅಷ್ಟ್ರಲ್ಲಿ ನಾವ್ ರೂಮ್ ಕಟ್ಟೋಣ, ನಾನು ಅಪ್ಪನ ಹತ್ರ ಮಾತಾಡಿ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ಅಂತ ಸೂರ್ಯ ಹೇಳ್ದಾಗ ಮೀನಾ ಹೋಗಿ ಸೂರ್ಯನ ತಪ್ಕೊಂಡು ಕಣ್ಣೀರಾಗ್ತಿರ್ತಾಳೆ. ಈ ಕಡೆ ರವಿ ಯೋಚನೆ ಮಾಡ್ಬೇಕಾದ್ರೆ ಶ್ರುತಿ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಏನು ಇಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ಮಾವ ಹೇಳಿದ ಬಗ್ಗೆ ತಾನೇ ನೀನ್ ಯೋಚನೆ ಮಾಡ್ತಿರೋದು ಅಂತ ಶ್ರುತಿ ಕೇಳ್ತಾಳೆ. ಆಗ ಹೌದು ಅಂತ ರವಿ ಹೇಳ್ಬೇಕಾದ್ರೆ, ಇಷ್ಟು ದಿವಸ ನಮ್ಮ ಅಪ್ಪ ಅಮ್ಮ ಮಗುಗೆ ಯಾವಾಗ ಪ್ಲಾನ್ ಮಾಡ್ತೀರಾ ಅಂತ ಕೇಳ್ತಿದ್ರು, ಈಗ ಮಾವನು ಶುರು ಮಾಡ್ಕೊಂಡ್ರು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಎಲ್ಲಾ ತಂದೆ ತಾಯಿಗೂ ಇದೇ ತಾನೇ ಆಸೆ ಇರುತ್ತೆ, ಮೊಮ್ಮಕ್ಳನ್ನ ನೋಡ್ಬೇಕು ಅಂತ ಆಸೆ ಪಡ್ತಿರ್ತಾರಪ್ಪ, ಎಲ್ರು ಹೇಳ್ದಂಗೆ ಇದು ಎಲ್ರ ಜೀವನದಲ್ಲೂ ಆಗೋಂತ ಸೈಕ್ಲಿಂಗ್ ಅಲ್ವಾ ಅಂತ ರವಿ ಹೇಳ್ಬೇಕಾದ್ರೆ, ಏನ್ ನೀನು ಸೈಕಲ್ಲು ಬೈಕು ಅನ್ಕೊಂಡು ಅಂತ ಶ್ರುತಿ ಕೇಳ್ತಾಳೆ. ಅಲ್ಲ ಶ್ರುತಿ, ಇರೋ ನಿಜನ ನಾನ್ ಹೇಳ್ತಾ ಇದೀನಿ, ಜೀವನದಲ್ಲಿ ಬರೀ ಕೆಲ್ಸಕ್ ಹೋಗ್ತೀನಿ ದುಡಿತೀನಿ ಬರೀ ಹಿಂಗ್ ಅನ್ಕೊಂಡು ಇದ್ಬಿಟ್ರೆ ಆಗತ್ತಾ, ನಮ್ ಲೈಫ್ಗೂ ಒಂದು ಮೀನಿಂಗ್ ಸಿಗ್ಬೇಕು ಅಂದ್ರೆ ನಮ್ಗೂ ಮಗು ಆಗ್ಬೇಕು ಅಂತ ರವಿ ಹೇಳ್ತಾನೆ. ಓ ಹಾಗಿದ್ರೆ ಮಗು ಇಲ್ಲ ಅಂತಂದ್ರೆ ಲೈಫ್ಗೆ ಮೀನಿಂಗೇ ಇಲ್ಲ ಅಂತಾನಾ ಅಂತ ಶ್ರುತಿ ಕೇಳ್ತಾಳೆ. ಅದು ಹಾಗಲ್ಲ ಶ್ರುತಿ, ಜೀವನದಲ್ಲಿ ಎಲ್ಲಾ ರೀತಿ ಚಾಪ್ಟರ್ನು ನೋಡ್ಬೇಕು ಅಂತ ನಾ ಹೇಳ್ತಾ ಇರೋದು ಅಂತ ರವಿ ಹೇಳ್ತಾನೆ. ಹಾಗಿದ್ರೆ ನಿನ್ಗೆ ಬೇಬಿ ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅನ್ಸುತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನಾನ್ ಇಲ್ಲ ಅಂತ ಯಾವತ್ತೂ ಹೇಳೇ ಇಲ್ವಲ್ಲ ಅಂತ ರವಿ ಹೇಳ್ತಾನೆ. ಹಾಗಿದ್ರೆ ಫುಡ್ ನ ಆರ್ಡರ್ ಮಾಡೋ ತರ ಎಲ್ಲಾದ್ರೂ ಹೋಗಿ ಬೇಬಿನ ಆರ್ಡರ್ ಮಾಡ್ಕೊ ಅಂತ ಶ್ರುತಿ ಹೇಳ್ತಾಳೆ. ಏನೋ ಕಿಂಡಲ್ ಮಾಡ್ತಾ ಇದ್ಯಾ ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ಕಣೋ, ಒಂದು ಬೇಬಿ ಡಾಲ್ ನ ತಗೊಂಡ್ ಬಂದು ಮಾವನ್ ಕೈಲ್ ಕೊಟ್ಬಿಡು ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಎಲ್ಲದನ್ನು ಬರೀ ಜೋಕ್ ಆಗಿ ತಗೋಬೇಡ, ಈಗ ಇದ್ರ ಬಗ್ಗೆ ನೀನ್ ತೀರ್ಮಾನ ಏನು ಅಂತ ರವಿ ಕೇಳ್ತಾನೆ. ನೋಡು ನನ್ಗಿವಾಗ ನಿದ್ದೆ ಬರ್ತಾ ಇದೆ ಅಂತ ಶ್ರುತಿ ಮಲ್ಕೊಳಕ್ ಹೋದಾಗ, ಶ್ರುತಿ ಒಂದ್ ನಿಮಿಷ ಇರು, ಮಗು ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಅದ್ರ ಬಗ್ಗೆ ಹೇಳು ಅಂತ ರವಿ ಕೇಳ್ತಾನೆ. ನಾನು ಇತ್ತೀಚೆಗೆ ಮಗು ಬಗ್ಗೆ ಯೋಚನೆ ಮಾಡ್ದೆ ಅಂತ ಶ್ರುತಿ ಹೇಳ್ದಾಗ, ಹೌದಾ ಏನ್ ಯೋಚನೆ ಮಾಡ್ದೆ ಅಂತ ರವಿ ಖುಷಿಲಿ ಕೇಳ್ತಾನೆ. ಅದು ನಮ್ ರೆಸ್ಟೋರೆಂಟ್ ಅಲ್ಲಿ ಕಿಡ್ಸ್ ರೆಸಿಪಿ ಅಂತ ಹೊಸದಾಗಿ ಏನಾದ್ರೂ ಫುಡ್ ನ ರೆಡಿ ಮಾಡಿ ನಮ್ ಮೆನುಲಿ ಸೇರ್ಸೋಣ ಅಂತ ಅನ್ಕೊಂಡೆ, ಅವ್ರಿಗೆ ಅಂತ ಇಷ್ಟೇ ಕ್ವಾಂಟಿಟಿ ಅಂತ ರೆಡಿ ಮಾಡೋಣ ಅಂತಿದೀನಿ, ಹೇಗಿದೆ ನನ್ ಪ್ಲಾನು ಅಂತ ಶ್ರುತಿ ಕೇಳ್ತಾಳೆ. ಶ್ರುತಿ ನಾನ್ ಏನ್ ಕೇಳ್ತಾ ಇದ್ದೀನಿ, ನೀನ್ ಏನ್ ಹೇಳ್ತಿದ್ಯಾ, ನಾ ಹೇಳಕ್ ಬರ್ತಾ ಇರೋದ್ ನಿನ್ ನಿಜವಾಗ್ಲೂ ಅರ್ಥ ಆಗ್ತಿಲ್ವಾ ಅಥವಾ ಅರ್ಥ ಆದ್ರೂ ನಾಟಕ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ನೋಡು ರವಿ, ನನ್ಗೆಲ್ಲ ಅರ್ಥ ಆಗ್ತಿದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಮತ್ತೆ ಅರ್ಥ ಮಾಡ್ಕೊಂಡ್ರು ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ ಅಂತ ರವಿ ಕೇಳ್ತಾನೆ. ನೋಡು ರವಿ, ನಾನ್ ಈ ರೀತಿ ಮಾತಾಡ್ತಿದ್ದೇನೆ ಅಂತಂದ್ರೆ ನನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ ಅಂತ ಶ್ರುತಿ ಹೇಳ್ತಾಳೆ. ನೋಡಿ ಶ್ರುತಿ, ಎಷ್ಟ್ ದಿವಸ ಅಂತ ಇದನ್ನೇ ಎಕ್ಸ್ಕ್ಯೂಸ್ ಕೊಡ್ತೀಯಾ ಹೇಳು ಅಂತ ರವಿ ಕೇಳ್ಬೇಕಾದ್ರೆ, ಈಗ ಮಾವ ಹೇಳಿದ್ರಲ್ಲ ಅದ್ರ ಬಗ್ಗೆ ನೀನೇನ್ ಹೇಳ್ತೀಯಾ ಅಂತ ಶ್ರುತಿ ಕೇಳ್ತಾಳೆ. ನೋಡು ಶ್ರುತಿ, ಮುಂಚೆ ಎಲ್ಲ ನಾ ಸೆಟ್ಲ್ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಿದ್ದೆ, ಆದ್ರೆ ಇವಾಗ ಅಂತ ರವಿ ಹೇಳಿದಾಗ, ಇವಾಗ ಏನಾಯ್ತು ಅಂತದ್ದು ಅಂತ ಶ್ರುತಿ ಕೇಳ್ತಾಳೆ. ನಾವ್ ಇನ್ನು ಮುಂದಕ್ಕೆ ಹಾಕೊಂಡೋದ್ರೆ ನಮ್ಗೆ ಏಜ್ ಆಗೋಗ್ಬಿಡುತ್ತೆ, ಸೆಟ್ಲ್ ಆಗೋದಿಕ್ಕೆ ಎಂಡ್ ಪಾಯಿಂಟ್ ಯಾವ್ದು ಅಂತಾನೆ ನನಗೆ ಇನ್ನೂ ಗೊತ್ತಿಲ್ಲ, ಸಂಪಾದನೆ ಮಾಡೋದ ಅಥವಾ ಮನೆ ಕಾರು ಅಂತ ತಗೊಳೋದ ಅದು ಗೊತ್ತಿಲ್ಲ, ಆದ್ರೆ ಇದನ್ನೆಲ್ಲ ಮಾಡೋದಿಕ್ಕೆ ಟೈಮ್ ಇದೆಯಮ್ಮ, ಆದ್ರೆ ಮಗು ಮಾಡ್ಕೊಳ್ಳೋದಕ್ಕೆ ಆ ರೀತಿ ಅಲ್ಲ, ಯಾವ ಏಜ್ ಅಲ್ಲಿ ಏನಾಗ್ಬೇಕೋ ಅದಾದ್ರೆ ಒಳ್ಳೇದಲ್ವಾ ಅಂತ ರವಿ ಹೇಳ್ಬೇಕಾದ್ರೆ, ಪರವಾಗಿಲ್ವೇ ಇಷ್ಟೊಂದೆಲ್ಲ ಡೀಪ್ ಆಗಿ ಯೋಚನೆ ಮಾಡಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ಅದಿರ್ಲಿ, ಇವಾಗ ನಿನ್ ನಿರ್ಧಾರ ಏನು ಹೇಳು ಅಂತ ರವಿ ಕೇಳ್ತಾನೆ. ನನಗೆ ಆತರ ಎಲ್ಲ ಏನು ಅನ್ಸಿಲ್ಲ, ನಾನ್ ಮುಂಚೆ ತಗೊಂಡಿರೋ ನಿರ್ಧಾರದಲ್ಲಿ ಯಾವ್ದೇ ರೀತಿ ಬದಲಾವಣೆ ಇಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರವಿಗೆ ತುಂಬಾನೇ ಬೇಜಾರಾಗತ್ತೆ. ಯಾಕೆ ಶ್ರುತಿ ಈ ರೀತಿ ಹೇಳ್ತಾ ಇದ್ಯಾ, ನಮ್ಗೆ ಮಗು ಬೇಕು ಅಂತ ನೀನ್ ಯಾವತ್ತೂ ಅನ್ಸ್ಲೇ ಇಲ್ವಾ ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ನನ್ಗೆ ಯಾವತ್ತೂ ಅನ್ಸೇ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ಅಂತ ರವಿ ಹೇಳ್ಬೇಕಾದ್ರೆ, ನೋಡು ರವಿ, ಎಷ್ಟೇ ಯೋಚನೆ ಮಾಡಿದ್ರು ನನ್ ನಿರ್ಧಾರ ಇದೇನೆ, ಗುಡ್ ನೈಟ್ ಅಂತ ಹೇಳ್ತಾ ಶ್ರುತಿ ಮಲ್ಕೊಳ್ತಾಳೆ. ಶ್ರುತಿ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ರವಿ ಪ್ರಶ್ನೆ ಮಾಡಿದಾಗ, ನೋಡು ನಿನ್ ಹಂಗೂ ಮಗು ಬೇಕು ಅಂತ ಅನ್ಸಿದ್ರೆ ಅಡಾಪ್ಟ್ ಮಾಡ್ಕೋ ಯಾರನ್ನಾದ್ರೂ, ಅದ್ರಲ್ಲಿ ನನ್ಗೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ, ಯಾಕಂದ್ರೆ ನನ್ನಿಂದ ಅಷ್ಟೇ ಮಾಡಕ್ಕಾಗೋದು, ನೋಡು ನಂಗೆ ನಿದ್ದೆ ಬರ್ತಾ ಇದೆ, ಡಿಸ್ಟರ್ಬ್ ಮಾಡ್ಬೇಡ, ಗುಡ್ ನೈಟ್ ಅಂತ ಹೇಳಿ ಶ್ರುತಿ ಮಲ್ಕೋತಾಳೆ. ರವಿ ಮಾತ್ರ ತುಂಬಾ ಬೇಜಾರಲ್ಲಿ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಮನೋಜ ಶೋರೂಮ್ಗೆ ಹೋಗ್ತಾನೆ. ಅಲ್ಲಿ ಬಂದಿರೋ ಐಟಮ್ಗಳನ್ನೆಲ್ಲ ಅವನು ಲಿಸ್ಟ್ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಮನೋಜನ್ ಎರಡನೇ ಹೆಂಡತಿ ಶೋರೂಮ್ಗೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಸೀನಾ ಬ್ರೋ ಮತ್ತೆ ಛಾಯಾ ಇಬ್ರು ಓಡೋಗಿ, ಬಾಸ್ ಬಾಸ್ ನಿಮ್ ಸೆಕೆಂಡ್ ವೈಫ್ ಬರ್ತಿದ್ದಾರೆ ನೋಡಿ ಅಂತ ಹೇಳಿದಾಗ ಅವಳನ್ನ ಅಲ್ಲಿ ನೋಡಿ ಮನೋಜನ್ಗೆ ಶಾಕ್ ಆಗತ್ತೆ. ಹಾಯ್ ಹಸ್ಬೆಂಡ್ ಅಂತ
ಆ ಹುಡುಗಿ ಮನೋಜಿನ ಹತ್ರ ಬಂದಾಗ, ನೋಡು ನಿಧಾನಕ್ ಮಾತಾಡು, ಹಿಂಗೆಲ್ಲ ಜೋರಾಗೆಲ್ಲ ಮಾತಾಡ್ಬಾರ್ದು ಅಂತ ಮನೋಜ ಹೇಳ್ತಾನೆ. ಏಕೆ ನಾನ್ ಯಾಕೆ ನಿಧಾನಕ್ ಮಾತಾಡ್ಬೇಕು ಅಂತ ಆ ಹುಡುಗಿ ಕೇಳ್ಬೇಕಾದ್ರೆ, ಅದು ಕಸ್ಟಮರ್ ಇದಾರಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾತಾಡು ಅಂತ ಮನೋಜ ಹೇಳ್ತಾನೆ. ಆಗ ಆ ಹುಡುಗಿಗೆ ಕೋಪ ಬಂದು, ಹೆಲೋ ಕಸ್ಟಮರ್ಸ್, ಎಲ್ರು ಆಚೆಗೆ ಹೋಗಿ ಹೋಗಿ ಹೋಗಿ, ನಾನು ನನ್ ಹಸ್ಬೆಂಡ್ ಹತ್ರ ಮಾತಾಡ್ಬೇಕು ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ, ಏ ಏನ್ ಮಾಡ್ತಿದ್ಯಾ, ಬೈಲಿ ಬೈಲಿ ಅಂತ ಮನೋಜ ಆ ಹುಡ್ಗಿನ ಸಮಾಧಾನ ಮಾಡಿ ಪಕ್ಕಕ್ ಕರ್ಕೊಂಡ್ ಬಂದು, ಕಸ್ಟಮರ್ಗಳಿಗೆಲ್ಲ ನಿಮ್ಗೇನ್ ಬೇಕೋ ಅದನ್ನೆಲ್ಲ ತಗೊಳ್ತಾರೆ ಇವ್ರು, ಹಂಗೆ ಸ್ವಲ್ಪ ಅಂತ ಹೇಳಿ ಆ ಹುಡ್ಗಿನ ಸೈಡಿಗೆ ಕರ್ಕೊಂಡ್ ಬರ್ತಾನೆ. ನೋಡು ನೀನ್ ಯಾಕ್ ಬಂದೆ ಅಂತ ಮನೋಜ ಆ ಹುಡ್ಗಿನ ಕೇಳ್ಬೇಕಾದ್ರೆ, ಆ ನೀವು ನನ್ ಹಸ್ಬೆಂಡ್ ಅಲ್ವಾ, ಅದಕ್ಕೆ ನನ್ಗೆ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದು ಅಮ್ಮನ ಹತ್ರ ಹಸ್ಬೆಂಡ್ ನೋಡ್ಬೇಕು ಅಂತ ಹೇಳಿದ್ನ, ಅದಕ್ಕೆ ಅವ್ರು ಹೋಗು ಅಂತ ಹೇಳಿದ್ರು, ನಾನೇ ಬಂದೆ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ, ಹೌದು ಸರ್, ಮೇಡಮು ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ದೊಡ್ಡ ಮೇಡಮು ಇವ್ರನ್ನ ಕರ್ಕೊಂಡ್ ಹೋಗು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಆ ಹುಡುಗಿ ಜೊತೆ ಬಂದಿರೋ ಬಾಡಿ ಗಾರ್ಡ್ ಹೇಳ್ತಾನೆ. ನೋಡು ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ ಚಿನ್ನು, ನೀನ್ ಯಾಕೆ ಬಂದೆ ಅಂತ ಮನೋಜ ಕೇಳ್ಬೇಕಾದ್ರೆ, ಹಾ ಇಲ್ಲಿ ಫ್ರಿಡ್ಜ್ ಎಲ್ಲ ಇದೆಯಲ್ವಾ, ಅದು ಅಲ್ದೆ ನೀನು ಇಲ್ಲೇ ಇದ್ಯಾ, ಆಮೇಲೆ ಅಂತ ಆ ಹುಡುಗಿ ಸೀನಾ ಬ್ರೋ ಕಡೆ ತಿರುಗ್ದಾಗ, ಏನಮ್ಮ ಜ್ಯೂಸ್ ತಾನೆ, ತಗೊಂಡ್ ಬರ್ತೀನಿ ಅಂತ ಸೀನಾ ಬ್ರೋ ಹೇಳ್ತಾನೆ. ಗುಡ್ ಅಂಕಲ್ ಅಂತ ಹೇಳ್ತಾ ಆ ಹುಡುಗಿ ಚಪ್ಪಾಳೆ ತಟ್ಬೇಕಾದ್ರೆ, ಛಾಯಾ ಸೀನಾ ಬ್ರೋನ ನೋಡ್ಕೊಂಡು ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಹಾಗೆ ಆ ಹುಡುಗಿ ಫ್ರಿಡ್ಜ್ ನ ನೋಡ್ತೀನಿ ಅಂತ ಹೋಗ್ತಾಳೆ. ಏನಪ್ಪಾ ಇದು ಹೊಸ ಸಮಸ್ಯೆ ಶುರು ಆಯ್ತಲ್ಲ ಅಂತ ಮನೋಜ ಟೆನ್ಷನ್ ಮಾಡ್ಕೊತಿರ್ತಾನೆ. ಆಗ ಅಲ್ಲಿಗೆ ನ್ಯೂಮರಾಲಜಿಸ್ಟ್ ಬರ್ತಾನೆ. ಅವನು ಆ ಹುಡುಗಿನೂ ನೋಡ್ತಾನೆ. ಏನ್ ಪಪ್ಪರಪ್ಪ ಮನೋಜ್, ನಿಮ್ ವೈಫ್ ಬಂದ್ಬಿಟ್ಟಿದ್ದಾರೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದು ಸರ್, ಫ್ರಿಡ್ಜ್ ನೋಡಕ್ ಬಂದಿದ್ದಾರೆ, ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಹೌದು, ದುಡ್ವಂತ ಅವರಮ್ಮ ನಿಮ್ಗೆ ದುಡ್ಡು ಕೊಟ್ರ ಅಂತ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಅಯ್ಯೋ ಹೋಗಿ ಸರ್, ನನ್ ಲೈಫೇ ಚೆನ್ನಾಗಿಲ್ಲ, ಅವ್ರು ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಂತ ಮನೋಜ ಹೇಳ್ತಾನೆ. ಅಯ್ಯೋ ನೀವ್ ಹೋಗಿ ಅವ್ರ ಹತ್ರ ಮಾತಾಡಿ ದುಡ್ಡು ಕೇಳಿ, ಹೇಳ್ಬೇಕು ಅಂದ್ರೆ ಲೆಕ್ಕಾಚಾರ ನೋಡಿದ್ರೆ ಇಷ್ಟೊತ್ಕಾಗ್ಲೇ ಲಕ್ಷ್ಮಿ ನಿಮ್ ಕೈ ಸೇರಿರ್ಬೇಕಲ್ವಾ ಅಂತ ನ್ಯೂಮರಾಲಜಿಸ್ಟ್ ಹೇಳ್ದಾಗ, ಅಯ್ಯೋ ಸರ್, ನೀವೇನೋ ಅದೇ ರೀತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ದುಡ್ಡೇ ಬರೋ ತರ ಕಾಣಿಸ್ತಿಲ್ಲ, ಏನ್ ಮಾಡೋದು ಅಂತ ಮನೋಜ ಹೇಳ್ತಾನೆ. ನೋಡಿ ಪಪ್ಪರಪ್ಪ ಮನೋಜ್, ತಲೆ ಕೆಡ್ಸ್ಕೊಬಿಡಿ, ಅದೃಷ್ಟ ಲಕ್ಷ್ಮಿ ನಿಮ್ಮನ್ನ ಹುಡ್ಕೊಂಡ್ ಬರ್ತಾಳೆ, ನೋಡ್ತಾ ಇರಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಅದೇ ಟೈಮ್ಗೆ ಸರಿಯಾಗಿ ರೋಹಿಣಿ ಶೋರೂಮ್ಗೆ ಎಂಟ್ರಿ ಕೊಡ್ತಾಳೆ. ಬ್ರೋ, ನಿಮ್ ವೈಫ್ ಬರ್ತಿದಾರೆ ಅಂತ ಸೀನಾ ಬ್ರೋ ಹೇಳ್ದಾಗ, ಅಯ್ಯೋ ಬ್ರೋ, ಆಲ್ರೆಡಿ ಬಂದಿದ್ದಾಳಲ್ಲ, ಫ್ರಿಡ್ಜ್ ನೋಡ್ತಾ ಇದ್ದಾಳಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಬಾಸ್ ನಿಮ್ ವೈಫ್ ನಂಬರ್ 1 ಬರ್ತಾ ಇರೋದು ಅಂತ ಛಾಯಾ ಹೇಳ್ತಾಳೆ. ಏನು ರೋಹಿಣಿ ಚಿನ್ನುನ ಅಂತ ಮನೋಜ ಭಯದಿಂದ ಹೋಗಿ ನೋಡ್ದಾಗ ಅಲ್ಲಿ ರೋಹಿಣಿ ಬರ್ತಿರ್ತಾಳೆ. ಅವಳನ್ನ ನೋಡಿ ಮನೋಜನ್ಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ಇವಳು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾಳೆ, ಮುಗೀತು ನನ್ ಕತೆ ಅಂತ ಮನೋಜ ಟೆನ್ಷನ್ ಮಾಡ್ಕೊತಿರ್ತಾನೆ. ಅಷ್ಟರಲ್ಲಿ ಆ ಹುಡುಗಿ ರೋಹಿಣಿನ ನೋಡಿ, ಏ ಮ್ಯಾಜಿಕ್ ಮೇಕಪ್ ಅಂತ ಕೈ ಹಿಡ್ಕೊಂಡು ಎಳ್ದಾಗ, ಹೇ ನೀನೇನ್ ಇಲ್ಲಿ ಅಂತ ರೋಹಿಣಿ ಕೇಳ್ತಾಳೆ. ಅದು ಅವತ್ತು ನೀ ನನ್ಗೆ ಮೇಕಪ್ ಮಾಡ್ದಲ್ಲ, ಅದೇ ತರ ಇಲ್ಲೂ ಮೇಕಪ್ ಮಾಡ್ತೀಯಾ, ಮ್ಯಾಜಿಕ್ ಮೇಕಪ್ ಅಂತ ಹುಡುಗಿ ಕೇಳ್ತಾಳೆ. ಆಗ ಸೀನಾ ಬ್ರೋ ಮನೋಜನ್ ಹತ್ರ ಹೋಗಿ, ಬ್ರೋ ನಿಮ್ಮಿಬ್ರು ವೈಫು ಚೆನ್ನಾಗ್ ಸಿಂಕ್ ಆಗ್ತಿದ್ದಾರೆ, ಒಳ್ಳೆ ಅಕ್ಕ ತಂಗಿರ್ತಾರ ನೋಡಿ ಬ್ರೋ ಅಂತ ಹೇಳ್ಬೇಕಾದ್ರೆ, ಮನೋಜ ಮತ್ತೆ ಅವರಿಬ್ರು ನೋಡ್ತಾನೆ. ಆಗ ಅವರಿಬ್ರು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿರ್ತಾರೆ. ಆಗ ಹುಡುಗಿ ರೋಹಿಣಿಗೆ ನನ್ಗೆ ಮೇಕಪ್ ಮಾಡು ಅಂತ ತುಂಬಾನೇ ಫೋರ್ಸ್ ಮಾಡ್ತಿರ್ತಾಳೆ. ಅದು ಹಾಗಲ್ಲಮ್ಮ, ಇವತ್ತು ನನ್ಗೆ ಬೇರೆ ಫಂಕ್ಷನ್ ಇದೆ, ನಾನ್ ಅಲ್ಲಿ ಹೋಗ್ಬೇಕು, ನಾನ್ ನಿನಗೆ ಇನ್ನೊಂದ್ಸಲಿ ಬಂದು ಮೇಕಪ್ ಮಾಡ್ತೀನಿ ಸರಿನಾ ಅಂತ ರೋಹಿಣಿ ಹೇಳ್ದಾಗ, ಓಕೆ ಅಂತ ಆ ಹುಡುಗಿ ಹೇಳ್ತಾಳೆ. ಆಗ ರೋಹಿಣಿ ಮನೋಜನ್ ಹತ್ರ ಮಾತಾಡೋದಿಕ್ಕೆ ಅಂತ ಬರ್ತಿರ್ತಾಳೆ. ಮನೋಜ್ ಅಂತ ರೋಹಿಣಿ ಕರ್ದಾಗ ಆ ಹುಡುಗಿ ರೋಹಿಣಿನ ತಳ್ಳಿ ಹಸ್ಬೆಂಡ್ ಅಂತ ಮನೋಜನ್ ಕೈನ ಹಿಡ್ಕೋತಾಳೆ. ನೋಡು ನನ್ಗೆ ಐಸ್ ಕ್ರೀಮ್ ಬೇಕು, ನನ್ಗೆ ಇವಾಗ್ಲೇ ತಕ್ಕೊಡು ಹಸ್ಬೆಂಡ್, ನನ್ಗೆ ಈಗ್ಲೇ ಬೇಕು ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಹಾಗೆ ನ್ಯೂಮರಾಲಜಿಸ್ಟ್, ಸೀನಾ ಬ್ರೋ, ಛಾಯಾ ಮತ್ತೆ ಮನೋಜ ತುಂಬಾನೇ ಭಯದಲ್ಲಿ ಒದ್ದಾಡ್ತಿರ್ತಾರೆ. ನೋಡಮ್ಮ, ನೀವ್ ಹೋಗಿ ಫ್ರಿಡ್ಜ್ ಅಲ್ಲಿರಿ, ನಾನ್ ಹೋಗಿ ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡ್ ಕೊಡ್ತೀನಿ ಬನ್ನಿ ಅಂತ ಹೇಳಿ ಸೀನಾ ಬ್ರೋ ಆ ಹುಡುಗಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಮನೋಜ್, ಏನಿದೆಲ್ಲ, ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ನಿನ್ನ ಯಾಕೆ ಹಸ್ಬೆಂಡ್ ಅಂತ ಹಿಡ್ಕೊಂಡು ಅದನ್ ತಂದ್ಕೊಡು ಇದನ್ ತಂದ್ಕೊಡು ಅಂತ ಕೇಳ್ತಾ ಇದ್ದಾಳೆ, ಅದು ಅಲ್ದೆ ಅವಳೊಬ್ಳೆ ಯಾಕೆ ಇಲ್ಲಿ ಬಂದಿದ್ದಾಳೆ, ಅವಳಿಗೆ ಈ ತರ ಐಟಮ್ ಎಲ್ಲ ತಗೊಳಕ್ ಬರೋದಿಲ್ವಲ್ಲ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದು ಅವಳಿಗೆ ಹೆಂಗ್ ಗೊತ್ತಾಗುತ್ತೆ, ಅವಳ ಹಸ್ಬೆಂಡ್ ತಾನೇ ಗೊತ್ತಿರುತ್ತೆ ಅಂತ ಮನೋಜ ಹೇಳ್ತಾನೆ. ಹಸ್ಬೆಂಡಾ, ಯಾರದು, ನೀನ್ ಯಾಕೆ ಹಸ್ಬೆಂಡ್ ಅಂತ ಕರಿತಾ ಇದ್ಲು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದು ಹಸ್ಬೆಂಡ್ ನಾನಲ್ಲ, ಇಲ್ಲಿ ನಿಂತಿದಾರಲ್ಲ ಇವ್ರು ಅಂತ ಮನೋಜ ನ್ಯೂಮರಾಲಜಿಸ್ಟ್ ನ ಬೆರಳು ಮಾಡಿ ತೋರಿಸ್ತಾನೆ. ಆಗ ಅವರು ಮನೋಜನ ಕೋಪದಿಂದ ನೋಡ್ಬೇಕಾದ್ರೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಮನೋಜ ಹೇಳ್ತಿರ್ತಾನೆ. ಹಾಯ್ ಸರ್, ನಮಸ್ತೆ, ನೀವೇನಾ ಆ ಹುಡುಗಿ ಹಸ್ಬೆಂಡ್
ಅಂತ ರೋಹಿಣಿ ಕೇಳ್ಬೇಕಾದ್ರೆ ಹಾ ಹೌದು ನಾನೇ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ನಿಮ್ ಮದ್ವೆಲಿ ನಾನೇ ಅವ್ರಿಗೆ ಮೇಕಪ್ ಮಾಡಿದಿದ್ದು. ನಿಮ್ ಮದ್ವೆನ ನನ್ನಿಂದ ನೋಡೋದಕ್ಕಾಗ್ಲಿಲ್ಲ, ಕಂಗ್ರಾಚುಲೇಷನ್ ಸರ್ ಅಂತ ರೋಹಿಣಿ ನ್ಯೂಮರಾಲಜಿಸ್ಟ್ಗೆ ಹೇಳ್ತಾಳೆ. ಅದಕ್ಕೆ ಅವರು ಥ್ಯಾಂಕ್ ಯು ಅಂತ ಹೇಳ್ತಿರ್ತಾರೆ. ಮನೋಜ್, ನೀವ್ ದುಡ್ಡನ್ನ ಅರೇಂಜ್ ಮಾಡ್ದ್ಯಾ ಅಂತ ರೋಹಿಣಿ ಕೇಳಿದಾಗ ಅರೇಂಜ್ ಮಾಡ್ತಿದೀನಿ, ಯಾವಾಗ ಬರುತ್ತೋ ನನ್ ಕೈಗೆ ಗೊತ್ತಿಲ್ಲ, ದುಡ್ಡು ಬಂದಿದ ತಕ್ಷಣ ನಿನ್ ತಂದ್ ಕೊಟ್ಬಿಡ್ತೀನಿ ಅಂತ ಮನೋಜ ಹೇಳ್ತಾನೆ. ತುಂಬಾ ಥ್ಯಾಂಕ್ಸ್ ಮನೋಜ್. ನೋಡು, ನಾನ್ ನಿನ್ಗೆ ಡಿಸ್ಟರ್ಬ್ ಮಾಡ್ತಿದೀನಿ ಅಂತ ಅನ್ಕೋಬೇಡ, ನನ್ಗಿವಾಗ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೆ ನಾನು ನಿನ್ನ ಕೇಳ್ತಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ಚೇಚೆ, ನಾನು ಆತರ ಅನ್ಕೊಂಡಿಲ್ಲ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ, ನಾನು ಆದಷ್ಟು ಬೇಗ ದುಡ್ಡನ್ನ ತಂದ್ ಕೊಡ್ತೀನಿ. ಆದ್ರೆ ನೀನು ಊರ್ ಬಿಟ್ಟು ಹೋಗ್ಲೇಬೇಕಾ ಅಂತ ಮನೋಜ ತುಂಬಾನೇ ಫೀಲ್ ಮಾಡ್ಕೊಂಡ್ ಕೇಳ್ತಾನೆ. ಡಿವೋರ್ಸ್ ಆದ್ಮೇಲೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ರೀತಿ ಆಗತ್ತೆ. ಅದೆಲ್ಲ ಆದ್ಮೇಲೆ ನಾನ್ ನಿನ್ನ ಹೇಗ್ ನೋಡ್ಲಿ ಮನೋಜ್? ಡೈವರ್ಸ್ ಆದ್ಮೇಲೆ ನೀನ್ ಯಾರೋ ನಾನ್ ಯಾರೋ. ಸರಿ, ನಾನ್ ಇದ್ರ ಬಗ್ಗೆನೇ ಮಾತಾಡೋದಕ್ ಬಂದೆ. ನನ್ಗೆ ಟೈಮ್ ಇಲ್ಲ, ನಾನ್ ಹೋಗ್ಬೇಕು. ಊರ್ಗ್ ಹೋಗೋದಕ್ಕೆ ಏನೇನ್ ಅರೇಂಜ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೋಬೇಕು. ನಾನ್ ಇನ್ ಬರ್ತೀನಿ ಅಂತ ರೋಹಿಣಿ ಹೋಗ್ತಿರ್ತಾಳೆ. ಆದ್ರೆ ಮನೋಜ ಮಾತ್ರ ರೋಹಿಣಿನ ಕಳ್ಸಕ್ಕಾಗ್ದೆ ತುಂಬಾನೇ ನೊಂದ್ಕೋತಿರ್ತಾನೆ. ಈ ಕಡೆ ಮನೋಜನ್ನ ಮದ್ವೆ ಆಗಿರೋ ಆ ಎರಡನೇ ಹುಡುಗಿ ಮನೆಯಲ್ಲಿ ಮನೋಜ ಮತ್ತೆ ಆ ಹುಡುಗಿಗೆ ಅಂತ ಫಸ್ಟ್ ನೈಟ್ಗೆ ಅವರಮ್ಮ ಅರೇಂಜ್ ಮಾಡ್ತಿರ್ತಾರೆ. ಆ ಅರೇಂಜ್ಮೆಂಟ್ ಎಲ್ಲ ನೋಡಿ ಆ ಹುಡುಗಿ ತುಂಬಾನೇ ಖುಷಿ ಪಡ್ತಾ ಆ ಹೂನೆಲ್ಲ ಎಸಿತಾ ಇರ್ತಾಳೆ. ನೋಡಮ್ಮ, ಇವಾಗ್ಲೇ ಇದನ್ನೆಲ್ಲ ಎಸಿಬಾರ್ದು. ನೋಡು, ನಾನ್ ಏನ್ ಹೇಳ್ತೀನೋ ಅದೇ ರೀತಿ ಇರ್ಬೇಕು, ಸರಿನಾ? ಸೈಲೆಂಟ್ ಆಗಿರ್ಬೇಕು, ಬಂದೇ ಇರು ಅಂತ ಹೇಳ್ತಾ ಹುಡುಗಿ ತಾಯಿ ರೂಮ್ ಇಂದ ಆಚೆಗ್ ಬರ್ತಾಳೆ. ಹಾಗೆ ಹುಡುಗಿನ ರೂಮ್ ಅಲ್ಲೇ ಬಿಟ್ಟು ಬರ್ತಾಳೆ. ಅಷ್ಟ್ರಲ್ಲಿ ನ್ಯೂಮರಾಲಜಿಸ್ಟ್ ಜೊತೆ ಸೀನಾಬ್ರೋ ಮತ್ತೆ ಮನೋಜ ಇಬ್ರು ಅಲ್ಲಿಗೆ ಬರ್ತಾರೆ. ನಾನೇ ಇಲ್ಲೆಲ್ಲ ಕೆಲ್ಸ ಮುಗಿಸಿ ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ ಅಳಿ. ಅಂದ್ರೆ ಬನ್ನಿ ನನ್ ಜೊತೆ ಅಂತ ಹೇಳ್ತಾ ಹುಡುಗಿ ತಾಯಿ ಮನೋಜನ್ನ ರೂಮ್ಗೆ ಕರ್ಕೊಂಡ್ ಹೋಗ್ತಾಳೆ. ರೂಮ್ ಅಲ್ಲಿ ಮಾಡಿರೋ ಅರೇಂಜ್ಮೆಂಟ್ ನ ನೋಡಿ 3 ಜನಕ್ಕೆ ಶಾಕ್ ಆಗತ್ತೆ. ಹಾಯ್ ಹಸ್ಬೆಂಡ್, ನೋಡಿ ಎಲ್ಲ ಕಡೆ ಹೂ ಎಲ್ಲ ಹಾಕಿ ಅರೇಂಜ್ ಮಾಡಿದ್ದಾರೆ. ಹೌದು, ಹೊಸ ಫ್ರಿಡ್ಜ್ ತಗೊಂಡ್ ಬಂದ್ಯಾ ಅಂತ ಆ ಹುಡುಗಿ ಸೀನಾಬ್ರೋನ ಕೇಳಿದಾಗ, ಅಯ್ಯೋ ಇದು ತುಂಬಾ ಚಿಕ್ಕದಾಗೋಯ್ತಮ್ಮ ಅದು ಫ್ರಿಡ್ಜ್, ಅದಕ್ಕೆ ದೊಡ್ಡ ಫ್ರಿಡ್ಜ್ 4 ಆರ್ಡರ್ ಮಾಡಿದೀವಿ, ಅದ್ ಬಂದ್ಮೇಲೆ ತಂದ್ಕೊಡ್ತೀವಿ ಅಂತ ಸೀನಾಬ್ರೋ ಹೇಳ್ತಾನೆ. ಓ, ಹಾಗಾದ್ರೆ ಅದ್ರೊಳಗಡೆ ನಾವು ಹೂವ ಎಲ್ಲ ಹಾಕಿ ಇಟ್ಕೋಬಹುದಲ್ವಾ ಅಂತ ಹುಡುಗಿ ಕೇಳ್ತಿರ್ತಾಳೆ. ಬ್ರೋ, ಕಂಗ್ರಾಚುಲೇಷನ್ ಬ್ರೋ, ಎಲ್ಲಾ ಅರೇಂಜ್ಮೆಂಟ್ ಆಗಿದೆ ಅಂತ ಸೀನಾಬ್ರೋ ಮನೋಜನ್ ಕೈ ಹಿಡ್ಕೊಂಡ್ ಹೇಳ್ಬೇಕಾದ್ರೆ ಮನೋಜನ್ಗೆ ಕೋಪ ಬರ್ತಿರುತ್ತೆ. ಸರ್, ನಿಮಿಷ ಬನ್ನಿ ಅಂತ ಹುಡುಗಿ ತಾಯಿ ನ್ಯೂಮರಾಲಜಿಸ್ಟ್ ನ ಆಚೆಗೆ ಕರ್ಕೊಂಡ್ ಹೋಗ್ತಾಳೆ. ರೂಮ್ ಅಲ್ಲಿ ಮನೋಜ, ಸೀನಾಬ್ರೋ ಮತ್ತೆ ಆ ಹುಡುಗಿ ಮಾತ್ರ ಇರ್ತಾರೆ. ಆ ಹುಡುಗಿ ಹೂನ ಅರೇಂಜ್ ಮಾಡಿರೋದನ್ನೆಲ್ಲ ತೋರಿಸ್ತಾ ತುಂಬಾನೇ ಖುಷಿಯಿಂದ ಮನೋಜನ್ ಕೈ ಹಿಡ್ಕೊಂಡಿರ್ತಾಳೆ. ಆದ್ರೆ ಮನೋಜನ್ ಮಾತ್ರ ತುಂಬಾನೇ ಇರಿಟೇಟ್ ಆಗ್ತಿರುತ್ತೆ. ಮೇಡಮ್, ಏನಿದೆಲ್ಲ ಅಂತ ನ್ಯೂಮರಾಲಜಿಸ್ಟ್ ಹುಡುಗಿ ತಾಯಿನ ಕೇಳ್ಬೇಕಾದ್ರೆ, ಸರ್ ಇವತ್ತು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು, ಅದಕ್ಕೆ ಈ ಶಾಸ್ತ್ರನ ಇವತ್ತೇ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ದೆ ಅಂತ ಹುಡುಗಿ ತಾಯಿ ಹೇಳ್ತಾಳೆ. ನೋಡಿ, ಇದೆಲ್ಲ ಸರಿ ಇರೋದಿಲ್ಲ, ಹುಡುಗಿ ಬೇರೆ ಇಂಥ ಪರಿಸ್ಥಿತಿನಲ್ಲಿ ಇದ್ದಾಳೆ, ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ ಅಂತ ಅವ್ರು ಕೇಳ್ಬೇಕಾದ್ರೆ, ನೋಡಿ ಅವಳಿಗೆ ಸಂಸಾರ ಶುರು ಮಾಡಿದ್ರೇನೆ ಅವಳು ಸರಿ ಹೋಗೋದು ಅಂತ ಹೇಳಿದಾರೆ, ಅದಕ್ಕೋಸ್ಕರ ನಾನು ಅರೇಂಜ್ ಮಾಡ್ದೆ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಅಲ್ಲ, ನೀವು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಈ ರೀತಿ ಎಲ್ಲ ಅರೇಂಜ್ ಮಾಡಿದಿರಲ್ಲ ಅಂತ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ನೋಡಿ ಸರ್, ನಾನ್ ದುಡ್ಡು ಕೊಟ್ಮೇಲೆ ಇವ್ರು ಹೇಗ್ ಬದ್ಲಾಗ್ತಾರೇನೋ ಭಯ ನನ್ಗಿದೆ. ದಯವಿಟ್ಟು ನನ್ ಮಗಳು ಸರಿ ಹೋಗ್ಬೇಕು ಅಂದ್ರೆ, ಅವಳ ಜೀವನ ಸರಿ ಹೋಗ್ಬೇಕು ಅಂದ್ರೆ ನೀವೇ ಹೀಗಾದ್ರೂ ಮಾಡಿ ಅಳಿಯಂದ್ರನ್ನ ಒಪ್ಪಿಸ್ಬೇಕು ಅಂತ ಹುಡುಗಿ ತಾಯಿ ತುಂಬಾನೇ ಕೇಳ್ಕೊತಾರೆ. ಆಗ ಅವರು ತುಂಬಾ ಯೋಚನೆ ಮಾಡಿ ಮನೋಜನ್ ಹತ್ರ ಹೋಗ್ತಾರೆ. ಅವನನ್ನ ರೂಮ್ ಇಂದ ಆಚೆ ಕರ್ಕೊಂಡ್ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸರ್, ಏನ್ ಸರ್ ಇದು, ಇವ್ರು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಮನೋಜ ಗಾಬರಿಯಿಂದ ಕೇಳ್ಬೇಕಾದ್ರೆ, ನೋಡಿ ಪಪ್ಪರಪ್ಪ ಮನೋಜ್, ಮೊದಲನೇ ರಾತ್ರಿಗೆ ಎಲ್ಲ ರೀತಿ ರೆಡಿ ಮಾಡಿದ್ದಾರೆ, ನನಗೇನೋ ಇದು ಒಳ್ಳೆಯ ಶಕುನ ಅಂತ ಅನ್ನಿಸ್ತಾ ಇದೆ, ಮುಂದುವರಿರಿ ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಸುಮ್ನೆ ಇರಿ ಸರ್, ನನ್ನ ಲೈಫೇ ಚೆನ್ನಾಗಿಲ್ಲ, ಏನ್ ಸರ್ ಇದೆಲ್ಲ, ನನ್ಗೆ ಡೈವರ್ಸ್ ಆಗೋವರೆಗೂ ನಾನು ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಮನೋಜ ಖಂಡಿತವಾಗಿ ಹೇಳ್ಬಿಡ್ತಾನೆ. ಹೌದೌದು, ಡೈವರ್ಸ್ ಆಗದೆ ಇದೆಲ್ಲ ಆದ್ರೆ ಖಂಡಿತ ಬ್ರೋ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಸೀನಾ ಬ್ರೋ ಹೆದರ್ಸ್ತಿರ್ತಾನೆ. ನೋಡು ಪಪ್ಪರಪ್ಪ ಮನೋಜ್, ಇದೆಲ್ಲ ನಡೀತು ಅಂದ್ರೆ ಆ ಹುಡುಗಿ ಸರಿ ಹೋಗ್ತಾಳೆ, ಯಾಕಂದ್ರೆ ಅವಳ ಜಾತಕದಲ್ಲಿ ಇರೋದೇ ಅದೇ ರೀತಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸರ್ ಆ ಹುಡುಗಿ ಜಾತಕದಲ್ಲಿ ಇನ್ನೇನೇನಿದೆ ಸರ್ ಅಂತ ಸೀನಾ ಬ್ರೋ ಕೇಳ್ತಾನೆ. ಸರ್, ಮೊದ್ಲು ನಾವ್ ಹೇಳಿರೋ ದುಡ್ಡನ್ನ ಕೊಡೋದಕ್ಕೆ ಹೇಳಿ ಸರ್, ಆಮೇಲೆ ಇದನ್ನೆಲ್ಲ ನೋಡಿದ್ರಾಯ್ತು ಅಂತ ಮನೋಜ ಹೇಳ್ತಾನೆ. ಅದು ಹಾಗಲ್ಲ, ಇದೆಲ್ಲ ಮುಗಿದ್ಮೇಲೆ ಬೇಕಾದ್ರೂ ದುಡ್ಡನ್ನ ತಗೋಬಹುದು ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಬೇಡ ಸರ್ ನೀವೇನು ಹೇಳ್ಬೇಡಿ ಬಿಡಿ, ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಮನೋಜ ಆ ಹುಡುಗಿ ತಾಯಿ ಹತ್ರ ಹೋಗ್ತಾನೆ. ಅತ್ತೆ, ಮದ್ವೆ ಮುಗ್ದಿದ ತಕ್ಷಣ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಮದ್ವೆ ಮುಗಿದ್ಮೇಲೆ ನೀವಿನ್ನು ದುಡ್ಡೇ ಕೊಟ್ಟಿಲ್ವಲ್ಲ? ನಿಮ್ ಮಾತನ್ನ ನಂಬಿ ನಾನು ತುಂಬಾನೇ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೀನಿ, ನನಗ್ ದುಡ್ಡು ಬೇಕೇ ಬೇಕು. ಹೇಳ್ಬೇಕು ಅಂದ್ರೆ ನನ್ಗಿನ್ನೂ ಡೈವರ್ಸ್ ಆಗಿಲ್ಲ, ಇದೆಲ್ಲ ಇವಾಗ್ಲೇ ನನ್ನಿಂದ ಒಪ್ಕೊಳ್ಳೋದಕ್ ಆಗೋದಿಲ್ಲ.
ಮೊದ್ಲು ನಾನು ದುಡ್ಡು ಕೊಟ್ಟು ರೋಹಿಣಿಯಿಂದ ಡೈವರ್ಸ್ ತಗೋಬೇಕು. ನೀವ್ ಅವತ್ತು ದುಡ್ಡು ಕೊಟ್ಟಿದ್ರೆ ಇವತ್ತು ಎಲ್ಲ ಸುಖಾಂತಿ ಆಗಿರೋದು. ಆದ್ರೆ ನೀವ್ ಅದನ್ನೆಲ್ಲ ಮಾಡ್ದೆ ಇವತ್ತು ಇಂಥದನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ ಅಂತ ಮನೋಜ ಕೋಪದಲ್ಲಿ ಮಾತಾಡ್ತಾನೆ. ಅದು ಹಾಗಲ್ಲೇ ಅಳಿಂದ್ರೆ ಇದೆಲ್ಲ ಆಗ್ಲೇಬೇಕಲ್ವಾ? ಅದು ಇವತ್ ಬಿಟ್ರೆ ಬೇರೆ ಒಳ್ಳೆ ದಿವಸ ಇಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೇನೆ ಅಂತ ಹುಡುಗಿ ತಾಯಿ ಹೇಳ್ತಾರೆ, ನೋಡಿ ಅತ್ತೆ, ಇವಾಗ ಏನಾದ್ರೂ ಇದು ನಡೀತು ಅಂತ ಅಂದ್ರೆ ನಮ್ಮೆಲ್ರಿಗೂ ಕೆಟ್ಟ ಟೈಮ್ ಶುರು ಆಗೋಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ನೋಡಿ ನನ್ಗದೆಲ್ಲ ಗೊತ್ತಿಲ್ಲ. ನನ್ಗೆ ದುಡ್ಡು ಕೊಟ್ಮೇಲೆನೆ ಇದೆಲ್ಲ ನಡೆಯೋದು ಅಂತ ಹೇಳ್ತಾ ಮನೋಜ ಕೋಪ ಮಾಡ್ಕೊಂಡು ಸೀನಾ ಬ್ರೋ ಜೊತೆ ಹೊರಟೋಗ್ತಾನೆ. ಆಗ ನ್ಯೂಮರಾಲಜಿಸ್ಟ್ ಹೋಗ್ಬೇಕಾದ್ರೆ ಮೊದ್ಲು ನೀವು ದುಡ್ಡಿಗೆ ಅರೇಂಜ್ ಮಾಡಿ, ಅಷ್ಟ್ರಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಏನ್ ಹಿಂಗಾಗೋಯ್ತಲ್ಲ ನನ್ ಮಗಳು ಜೀವನ ಅಂತ ಹುಡುಗಿ ತಾಯಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮೀನಾ ಅಸೋಸಿಯೇಷನ್ ಅಲ್ಲಿ ಎಷ್ಟು ಜನ ಇದಾರೋ ಅವ್ರ ಹತ್ರ ಎಲ್ಲ ತಿಂಗಳು ಚಂದನ ಕಲೆಕ್ಟ್ ಮಾಡ್ತಿರ್ತಾಳೆ. ಅದ್ರ ಪ್ರಕಾರ ಎಲ್ರು ದುಡ್ಡು ಕೊಟ್ಟಿದ್ರು, ವಿಶಾಲಾಕ್ಷಿ ಮಾತ್ರ ಇನ್ನೂ ದುಡ್ಡು ಕೊಟ್ಟಿರೋದಿಲ್ಲ. ಆಗ ಹೂ ಕಟ್ಟೋ ಅಕ್ಕಂದ್ರೆಲ್ಲ ಸೇರಿ ವಿಶಾಲುಗೆ ಫೋನ್ ಮಾಡಿ ನೀವ್ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬೇಕಾದ್ರೆ ಅವಳು ಕೋಪ ಮಾಡ್ಕೊಂಡು ಸೀದಾ ಬಂದು ದುಡ್ಡನ್ನ ತಂದು ಟೇಬಲ್ ಮೇಲೆ ಎಸಿತಾಳೆ. ಏಯ್ ಏನೇ, ನನ್ಗೆ ಚಂದ ಕಟ್ಟೋದ್ ಗೊತ್ತಿಲ್ವೇನೆ? ಅದಕ್ ಬೇರೆ ಫೋನು ಮೆಸೇಜ್ ಬೇರೆ, ಎಷ್ಟೇ ಕೊಬ್ಬು ನಿನ್ಗೆ ಅಂತ ವಿಶಾಲಾಕ್ಷಿ ಕೋಪದಿಂದ ಕೇಳ್ತಾಳೆ. ಅದ್ ಹಾಗಲ್ಲ, ಎಲ್ರೂ ಚಂದ ಕಟ್ಟಿದೀವಿ, ಆದ್ರೆ ಇನ್ನು ನೀವೊಬ್ರು ಕಟ್ಟಿರ್ಲಿಲ್ವಲ್ಲ ಅದಕ್ಕೇನೆ ಅಂತ ಹೂ ಕಟ್ಟೋ ಅಕ್ಕ ಹೇಳ್ತಿರ್ತಾರೆ. ಇಲ್ಲಿರೋ ಹೆಂಗಸ್ರೆಲ್ಲ ಯಾವ ತರ ಬುದ್ಧಿಯವರು ಅಂತ ನನಗ್ ಗೊತ್ತಿಲ್ವಾ? ಹೌದು, ಏನ ಮದ್ವೆಗೆಲ್ಲ ಚಿನ್ನದ ಕಾಯಿನೆಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ರಂತೆ. ಆದ್ರೆ ನಮ್ಮನೆ ಹುಡುಗಿನ ಯಾಮಾರ್ಸಿ ಕರ್ಕೊಂಡೋಗಿ ಮದ್ವೆ ಮಾಡ್ಸಿದಾರೆ. ಏನ್ ಮಾಡೋದು? ಇಂಥ ಅನ್ಯಾಯನೆಲ್ಲ ನಾವ್ ಯಾರ ಹತ್ರ ಹೋಗಿ ಕೇಳಕ್ಕಾಗತ್ತೆ? ಯಾರ ಹತ್ರ ಕಂಪ್ಲೇಂಟ್ ಮಾಡಕ್ಕಾಗತ್ತೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ವಿಶಾಲಾಕ್ಷಮ್ಮ, ಇದು ಸಂಘದ ಆಫೀಸು. ಇದ್ರಲ್ಲಿ ಬರೀ ಸಂಘದ ಬಗ್ಗೆ ಮಾತಾಡೋದ್ ಬಿಟ್ಟು ಸ್ವಂತ ಮ್ಯಾಟ್ರನ್ನೆಲ್ಲ ಇಲ್ಲಿ ತರಬೇಡಿ ಅಂತ ಹೂ ಕಟ್ಟೋ ಅಕ್ಕಂದ್ರೆಲ್ಲ ಹೇಳ್ತಿರ್ತಾರೆ. ಇದ್ರಿಂದ ವಿಶಾಲುಗೆ ಕೋಪ ಬರುತ್ತೆ. ನಿಮ್ಮಂತ ಚಿಲ್ಟಾವಣಿಗಳೆಲ್ಲ ನನ್ನ ಹತ್ರ ಮಾತಾಡಂಗಾಗೋಯ್ತು. ನಿಮ್ ಅಸೋಸಿಯೇಷನ್ ಲೀಡರು ನನ್ನಿಂದ ನಮ್ಮನೆ ಹುಡುಗಿನ ಕಿತ್ಕೊಂಡೋಗಿದ್ದಾರೆ. ಅದೆಲ್ಲ ನಿಮ್ಗೆ ತಪ್ಪು ಅಂತ ಅನ್ನಿಸ್ಲೇ ಇಲ್ಲ ಅಲ್ಲ? ಪರವಾಗಿಲ್ಲ, ಗಾಳಿ ಯಾವಾಗ್ಲೂ ಒಂದೇ ಕಡೆ ಬೀಸೋದಿಲ್ಲ, ಒಂದಲ್ಲ ಒಂದ್ ಕಡೆ ನನ್ ಕಡೆನೂ ಬೀಸುತ್ತೆ, ಅವಾಗ್ ನೋಡ್ಕೋತೀನಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಯ್ಯೋ, ಗಾಳಿ ಯಾರ್ ಪಕ್ಕನೂ ಹೋಗೋದಿಲ್ಲ, ಗಾಳಿ ಇರೋ ಜಾಗದಲ್ಲೇ ನಾವ್ ಹೋಗಿ ನಿಂತ್ಕೋಬೇಕು. ನೋಡಿ, ಅಲ್ಲಿ ಹೊಸ್ದಾಗಿ ಫ್ಯಾನ್ ತರ್ಸಾಕಿದಾಳೆ ನಮ್ ಮೀನಾ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ಗಾಳಿ ಚೆನ್ನಾಗ್ ಬೀಸುತ್ತೆ ಅಂತ ಹೇಳ್ಕೊಂಡು ಹೂ ಕಟ್ಟೋ ಅಕ್ಕಂದ್ರೆಲ್ಲ ಬಿದ್ದು ಬಿದ್ದು ನಗ್ತಿರ್ತಾರೆ. ಇದರಿಂದ ವಿಶಾಲುಗೆ ತುಂಬಾನೇ ಅವಮಾನ ಆದಂಗ ಅನ್ನಿಸ್ತಿರುತ್ತೆ. ಅವಳು ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ವಿಶಾಲು ಚೇಲ ಓಡ್ ಬರ್ತಾನೆ. ಅಕ್ಕ, ನಾನ್ ಅವತ್ ನಿನ್ಗೆ ಹೇಳಿದ್ನಲ್ಲಕ್ಕ, ಒಂದು ದೊಡ್ಡ ಕಾರ್ಪೊರೇಟ್ ಕಂಪ್ನಿಲಿ ಫಂಕ್ಷನ್ ಇದೆ, ಅಲ್ಲಿ ಡೆಕೋರೇಷನ್ ಆರ್ಡ್ರಿಗೆ ನಮ್ಗೆ ಕೊಡ್ತಾರೆ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಕ್ಕ ಮಾತಾಡ್ಸಿ, ಅವ್ರ ಹತ್ರ ನೀನು ಹೂವಿನ ಬಗ್ಗೆ ಎಲ್ಲ ಡೀಲ್ ಮಾತಾಡ್ಬಿಡಕ್ಕ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ, ಹೌದೇನೋ, ಕರ್ಕೊಂಡ್ ಬಾರೋ ಅಂತ ಹೇಳ್ತಾ ವಿಶಾಲು ಅಲ್ಲೇ ಇರೋ ಚೇರ್ ಅಲ್ಲಿ ಸ್ಟೈಲ್ ಆಗಿ ಕುತ್ಕೋತಾಳೆ. ಅಷ್ಟ್ರಲ್ಲಿ ವಿಶಾಲು ಚೇಲ ಒಬ್ಬ MNC ಕಂಪ್ನಿ ಎಂಪ್ಲಾಯಿನ ಕರ್ಕೊಂಡ್ ಬರ್ತಾನೆ. ಅವನು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಿರ್ತಾನೆ. ಆದ್ರೆ ವಿಶಾಲಿಗೆ ಅದೇನು ಅರ್ಥ ಆಗ್ತಿರೋದಿಲ್ಲ. ಏನೋ ಇವನ್ ಪಾಡ್ಗೇನು ಟಸ್ಸು ಪುಸ್ಸು ಅಂತ ಮಾತಾಡ್ತಿದ್ದಾನೆ, ಒಂದು ಅರ್ಥ ಆಯ್ತಿಲ್ಲ ಅಂತ ವಿಶಾಲು ಹೇಳ್ತಿರ್ತಾಳೆ. ಇದನ್ನೆಲ್ಲ ಮೀನಾ ನೋಡ್ತಿರ್ತಾಳೆ. ಅವ್ರು ಇಂಗ್ಲಿಷ್ ಅಲ್ಲಿ ನಮ್ ಕಂಪ್ನಿಲಿ ಒಂದು ದೊಡ್ಡದಾಗಿ ಫಂಕ್ಷನ್ ಇದೆ, ಅದು ಆಕ್ಚುಲಿ ನಮ್ ಕಂಪ್ನಿ ಆನಿವರ್ಸರಿ, ನಮ್ ಕಂಪ್ನಿಲಿ 3 ಫ್ಲೋರ್ ಇದೆ, ಅದಕ್ಕೆ ನೀವು ಯಾವ ರೀತಿ ಹೂವಿನ ಅಲಂಕಾರ ಮಾಡ್ತೀರಾ, ಅದಕ್ಕೆ ಬಜೆಟ್ ಎಷ್ಟು ಅಂತ ಕೇಳ್ಬೇಕಾದ್ರೆ ವಿಶಾಲ್ಗೆ ಇಂಗ್ಲಿಷ್ ಅರ್ಥ ಆಗದೆ ಬರೀ ಎಸ್ ನೋ ಅಂತ ಹೇಳ್ತಿರ್ತಾಳೆ. ಓ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅನ್ಸುತ್ತೆ, ನಿಮ್ಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ, ನನ್ಗೆ ನಿಮ್ಮಂತವ್ರ ಹತ್ರ ವ್ಯವಹಾರ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಆ ವ್ಯಕ್ತಿ ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ ಮೀನಾ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಕರೀತಾಳೆ. ಆಗ ಆ ವ್ಯಕ್ತಿ ಅಲ್ಲೇ ನಿಲ್ತಾನೆ. ಆಗ ಮೀನಾ ಹೋಗಿ ಅವ್ರ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾದ್ರೆ ಅದನ್ನ ನೋಡಿ ವಿಶಾಲ್ಗೆ ಶಾಕ್ ಆಗತ್ತೆ. ಹಾಗೆ ಅಲ್ಲಿರೋ ಹೂ ಕಟ್ಟೋ ಅಂದ್ರ ಅಕ್ಕಂದೆಲ್ಲ